ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಗರಣಿ ಕೃಷ್ಣಮೂರ್ತಿ. ಇವತ್ತು ನಾವು ಲಾಸ್ಟ್ ಸಂಡೇ ನೀವು ಅಟೆಂಡ್ ಮಾಡೋಂಥ ಟೆಸ್ಟ್ 3ನಲ್ಲಿ ಕೇಳಿರುವಂತಹ ಎಕನಾಮಿ ರಿಲೇಟೆಡ್ ಅಂದರೆ ಭಾರತದ ಅರ್ಥವ್ಯವಸ್ಥೆಗೆ ಸಂಬಂಧಿಸಿದಂಥ ಕ್ವಶನ್ಸನ್ನು ಚರ್ಚೆ ಮಾಡ್ತಾ ಬರ್ತೀನಿ. ನಮ್ಮದು ವಿಜಯಭಾವ ಅಧಿಕೃತ ಚಾನಲ್ಲು ನೀವು ಸಬ್ಸ್ಕ್ರೈಬ್ ಆಗಿ ಹಾಗೇನೆ ಟೆಲಿಗ್ರಾಮಲ್ಲಿ ಫಾಲೋ ಮಾಡಿ. ಓಕೆ, ಹಾಗಾದರೆ ಫಸ್ಟ್ ಕ್ವಶನ್ ಅಂದರೆ 36ನೇ ಕ್ವಶನ್, ಟೆಸ್ಟ್ 3ನಲ್ಲಿ ಬರುವಂಥ 36ನೇ ಕ್ವಶನ್ ಏನಂತ ಕೇಳಿದ್ದಾರೆ, ಮಿಶ್ರ ಆರ್ಥಿಕತೆಯ ಅರ್ಥವೇನು ಅಂತ. ಇಲ್ಲಿ ದ್ವಂದ್ವ ಅರ್ಥವ್ಯವಸ್ಥೆ, ಮಿಶ್ರ ಅರ್ಥವ್ಯವಸ್ಥೆ ಅಂತೇಳಿ ರಿಪೀಟೆಡಾಗಿ ಕೇಳ್ತಿರೋಂಥ ಪ್ರಶ್ನೆ. ಇಲ್ಲಿ ಮಿಶ್ರ ಆರ್ಥಿಕತೆಯ ಅರ್ಥವೇನು? ಆಪ್ಷನ್ ಏನಂತ ಕೊಟ್ಟಿದ್ದಾರೆ, ಆಧುನಿಕ ಮತ್ತು ಸಾಂಪ್ರದಾಯಿಕ ಕೈಗಾರಿಕೆಗಳು, ಅಂದರೆ ಆಧುನಿಕ ಮತ್ತು ಸಾಂಪ್ರದಾಯಿಕ ಕೈಗಾರಿಕೆಗಳು ಅಸ್ತಿತ್ವದಲ್ಲಿರುವಂಥದ್ದು, ಸಾರ್ವಜನಿಕ ಮತ್ತು ಖಾಸಗಿ ವಲಯಗಳು ಅಸ್ತಿತ್ವದಲ್ಲಿರುವಂಥದ್ದು, ವಿದೇಶಿ ಮತ್ತು ದೇಶೀಯ ಹೂಡಿಕೆ ಇರುವಂಥದ್ದು, ವಾಣಿಜ್ಯ ಮತ್ತು ಜೀವನಾಧಾರ ಕೃಷಿ ಅಂತೇಳಿ 4 ಆಪ್ಷನ್ ಕೊಟ್ಟಿದ್ದಾರೆ. ಹಾಗಾದ್ರೆ ಮಿಶ್ರ ಅರ್ಥವ್ಯವಸ್ಥೆ ಅಂದರೆ ಏನು ಅಂತ ನಾವು ನೋಡೋದಾದರೆ ನೋಡಿ, ನಿಮ್ಗೆ ಇಲ್ಲಿ ಫಸ್ಟ್ ಇದನ್ನು ನೋಡಿ ಆಮೇಲೆ ನಾವು ಆನ್ಸರ್ ಚೆಕ್ ಮಾಡ್ಲಿಕ್ಕೆ ಹೋಗೋಣ. ಸಮಾಜವಾದಿ ಅರ್ಥವ್ಯವಸ್ಥೆ ಅಂದರೆ ಅರ್ಥವ್ಯವಸ್ಥೆ ಅಂದರೆ ಉತ್ಪಾದನಾ ಚಟುವಟಿಕೆಗಳು ವ್ಯವಸ್ಥಿತವಾಗಿ ಸಂಘಟಿಸಿರುವ ಒಂದು ವ್ಯವಸ್ಥೆಯನ್ನು ಅರ್ಥವ್ಯವಸ್ಥೆ ಅಂತೇಳಿ ನಾವು ಕರಿತೀವಿ. ಅಂದರೆ ಒಂದು ರಾಷ್ಟ್ರವನ್ನು ಸರ್ವೇ ಸಾಮಾನ್ಯವಾಗಿ ಅರ್ಥವ್ಯವಸ್ಥೆ ಅಂತೇಳಿ ನಾವು ಕರಿತೀವಿ. ಏಕೆಂದರೆ ಒಂದೇ ರೀತಿಯ ಕಾನೂನು ಮತ್ತು ನಿಯಮಗಳ ಅಡಿನಲ್ಲಿ ಸಂಘಟಿಸಿರುವ ಒಂದು ವ್ಯವಸ್ಥೆಯನ್ನು ಅರ್ಥವ್ಯವಸ್ಥೆ ಅಂತ ಕರಿತೀವಿ. ಭಾರತದ ಅರ್ಥವ್ಯವಸ್ಥೆ, ಅಮೇರಿಕಾದ ಅರ್ಥವ್ಯವಸ್ಥೆ, ಜಪಾನ್ ಅರ್ಥವ್ಯವಸ್ಥೆ, ಇಂಗ್ಲೆಂಡ್ ಅರ್ಥವ್ಯವಸ್ಥೆ ಅಂತೇಳಿ ಈ ಥರ ರಾಷ್ಟ್ರಗಳನ್ನು ನಾವು ಕರೀತಾ ಹೋಗ್ತೀವಿ. ಹಾಗಾದರೆ ಭಾರತದ ಅರ್ಥವ್ಯವಸ್ಥೆ, ಅಮೇರಿಕಾದ ಅರ್ಥವ್ಯವಸ್ಥೆ ಒಂದೇ ರೀತಿ ಇದೆಯಾ ಅಂತ ನಾವು ನೋಡೋದಾದ್ರೆ ಖಂಡಿತ ಇಲ್ಲ. ಅವುಗಳ ಸ್ವರೂಪ ಏನಾಗಿದೆ, ಬೇರೆ ಬೇರೆ ಇದೆ. ಹಾಗಾದರೆ ಎಷ್ಟು ರೀತಿಯ ಅರ್ಥವ್ಯವಸ್ಥೆಗಳನ್ನು ನಾವು ಜಾಗತಿಕವಾಗಿ ನೋಡ್ಬೋದು ಅಂದರೆ 3 ರೀತಿಯ ಅರ್ಥವ್ಯವಸ್ಥೆಗಳನ್ನು ನಾವು ನೋಡ್ಬೋದು. ಅದರಲ್ಲಿ ಭಾರತ ಯಾವುದು ಅಂತ ನಾವು ನೋಡಬೇಕಾಗತ್ತೆ. ಇಲ್ಲಿ ಮೊದಲನೇದು ಸಮಾಜವಾದಿ ಅರ್ಥವ್ಯವಸ್ಥೆ. ಈ ಎಲ್ಲ ಉತ್ಪಾದನಾ ಸಾಧನ ಮತ್ತು ಸಂಪನ್ಮೂಲಗಳ ಒಡೆತನ ಮತ್ತು ನಿರ್ವಹಣೆಯನ್ನು ನೋಡಿ, ಸರ್ಕಾರ ಹೊಂದಿದ್ರೆ ಎಲ್ಲ ಉತ್ಪಾದನಾ ಸಾಧನ ಮತ್ತು ಸಂಪನ್ಮೂಲಗಳ ಒಡೆತನ ಮತ್ತು ನಿರ್ವಹಣೆಯನ್ನು ಸರ್ಕಾರ ಹೊಂದಿದ್ರೆ ಅಂತಹ ಅರ್ಥವ್ಯವಸ್ಥೆಯನ್ನು ಸಮಾಜವಾದಿ ಅರ್ಥವ್ಯವಸ್ಥೆ ಅಂತೇಳಿ ನಾವು ಕರಿತೀವಿ. ಅಂದರೆ ಸರ್ಕಾರದ ಒಡೆತನದಲ್ಲಿ ಕಾರ್ಯನಿರ್ವಹಿಸುವ ಕೈಗಾರಿಕೆಗಳನ್ನು ಸಾರ್ವಜನಿಕ ಕೈಗಾರಿಕೆಗಳು, ಆ ವಲಯವನ್ನು ಸಾರ್ವಜನಿಕ ವಲಯ ಅಂತ ಕರಿತೀವಿ. ಅಂದರೆ ಸಮಾಜವಾದಿ ಅರ್ಥವ್ಯವಸ್ಥೆ ಸಾರ್ವಜನಿಕ ವಲಯ ಅಸ್ತಿತ್ವದಲ್ಲಿರುತ್ತೆ. ಕೈಗಾರಿಕೆಗಳು ಅಂದರೆ ಸರ್ಕಾರದ ಒಡೆತನ ಮತ್ತು ನಿರ್ವಹಣೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತವೆ. ಇಲ್ಲಿ ಎಲ್ಲ ನಿರ್ಧಾರಗಳನ್ನು, ಏನನ್ನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು, ಎಲ್ಲಿ ಉತ್ಪಾದಿಸಬೇಕು, ಯಾರಿಗಾಗಿ ಉತ್ಪಾದಿಸಬೇಕು, ಇಂಥ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಯಾರು ಕೊಡ್ತಾರೆ ಅಂದರೆ ಸರ್ಕಾರ ಅಥವಾ ಸರ್ಕಾರದ ಅಡಿನಲ್ಲಿ ಯೋಜನಾ ವ್ಯವಸ್ಥೆ ಅಥವಾ ಯೋಜನಾ ತಂತ್ರ ಅನ್ನುವಂಥದ್ದು ಪರಿಹಾರವನ್ನು ನೀಡುತ್ತೆ. ಇನ್ನು ಸಮಾಜವಾದಿ ಅರ್ಥವ್ಯವಸ್ಥೆಯ ಪ್ರಮುಖ ಗುರಿ ಏನಾಗಿರುತ್ತೆ ಅಂದರೆ ಲಾಭವನ್ನು ಗಳಿಸುವುದಲ್ಲ, ಇಲ್ಲಿ ಜನರ ಯೋಗಕ್ಷೇಮ ಅಥವಾ ಜನರ ಕಲ್ಯಾಣವನ್ನು ಗರಿಷ್ಠಗೊಳಿಸುವುದು ಸಮಾಜವಾದಿ ಅರ್ಥವ್ಯವಸ್ಥೆಯ ಪ್ರಮುಖ ಉದ್ದೇಶವಾಗಿರುತ್ತೆ. ಇಲ್ಲಿ ಲಾಭ ಅನ್ನುವಂಥದ್ದು ಇರಲ್ಲ. ಹಾಗಾದರೆ ನಾವು ರಷ್ಯಾವನ್ನು, ಚೀನಾವನ್ನು, ಉತ್ತರ ಕೊರಿಯಾವನ್ನು ನಾವು ನೋಡಿದ್ರೆ ಉತ್ತರ ಕೊರಿಯಾ, ರಷ್ಯಾ, ಚೈನಾ ಅವು ಸಮಾಜವಾದಿ ಅರ್ಥವ್ಯವಸ್ಥೆಗೆ ಉದಾಹರಣೆ ಆಗ್ತವೆ. ಆನಂತರ ಅದಕ್ಕೆ ಆಪೋಸಿಟ್ ನೋಡಿ, ಸಮಾಜವಾದಿ ಅರ್ಥವ್ಯವಸ್ಥೆ ಬರೀ ಸರ್ಕಾರಿ ಕೈಗಾರಿಕೆಗಳು, ಅಂದರೆ ಎಲ್ಲಿ ನೋಡಿದ್ರೆ ಸರ್ಕಾರಿ ಸ್ಕೂಲು, ಸರ್ಕಾರಿ ಆಸ್ಪತ್ರೆ, ಸರ್ಕಾರಿ ಎಲ್ಲ ಸರ್ಕಾರ ಆದರೆ ಅದು ಸಮಾಜವಾದಿ, ಎಲ್ಲವೂ ಖಾಸಗಿ ಆದರೆ ಅದು ಬಂಡವಾಳಶಾಹಿ. ಅಂದರೆ ಎಲ್ಲ ಉತ್ಪಾದನಾ ಸಾಧನ ಮತ್ತು ಸಂಪನ್ಮೂಲಗಳ ಒಡೆತನ ಮತ್ತು ನಿರ್ವಹಣೆಯನ್ನು ಖಾಸಗಿಯವರು ಹೊಂದಿದ್ರೆ ಅದನ್ನು ನಾವೇನಂತ ಕರಿತೀವಿ, ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಅಂತೇಳಿ ನಾವು ಕರಿತೀವಿ. ಈ ಬಂಡವಾಳಶಾಹಿ ಅರ್ಥವ್ಯವಸ್ಥೆಯ ಪ್ರಮುಖ ಉದ್ದೇಶ ಏನಾಗಿರುತ್ತೆ ಅಂದರೆ ಲಾಭವನ್ನು ಗಳಿಸುವಂಥದ್ದು. ಇಲ್ಲಿ ಬೆಲೆಯಂತ್ರ ವ್ಯವಸ್ಥೆ ಎಲ್ಲ ರೀತಿಯ ನಿರ್ಧಾರಗಳಿಗೆ ಪೂರಕವಾಗಿರುತ್ತೆ. ಅಂದರೆ ಏನನ್ನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು, ಎಲ್ಲಿ ಉತ್ಪಾದಿಸಬೇಕು, ಈ ಥರ ಮೂಲ ಆರ್ಥಿಕ ಸಮಸ್ಯೆಗಳಿಗೆ ಬೆಲೆಯಂತ್ರ ವ್ಯವಸ್ಥೆ ಪರಿಹಾರವನ್ನು ಕೊಟ್ಟರೆ ಸಮಾಜವಾದಿ ಅರ್ಥವ್ಯವಸ್ಥೆಯಲ್ಲಿ ಕೇಂದ್ರೀಕೃತ ಯೋಜನಾ ವ್ಯವಸ್ಥೆ ಅಥವಾ ಯೋಜನಾ ತಂತ್ರ ಅನ್ನುವಂಥದ್ದು ಪರಿಹಾರವನ್ನು ನೀಡುತ್ತೆ. ಹಾಗಾದರೆ ಇಲ್ಲಿ ಯಾವ ವಲಯ ಅಸ್ತಿತ್ವದಲ್ಲಿರುತ್ತೆ, ಖಾಸಗಿ ವಲಯ ಅಸ್ತಿತ್ವದಲ್ಲಿರುತ್ತೆ. ಉದ್ದೇಶ ಏನಾಗಿರುತ್ತೆ, ಲಾಭವನ್ನು ಗಳಿಸುವುದಾಗಿರುತ್ತೆ. ಹಾಗಾದರೆ ಭಾರತವನ್ನು ನಾವು ನೋಡಿದ್ರೆ ಸರ್ಕಾರಿ ಕೈಗಾರಿಕೆಗಳಿದ್ದಾವ ಅಥವಾ ಖಾಸಗಿ ಕೈಗಾರಿಕೆಗಳಿದ್ದಾವ, ಸರ್ಕಾರಿ ಶಾಲೆ ಇದ್ದಾವ, ಖಾಸಗಿ ಶಾಲೆ ಇದ್ದಾವ ಅಂದರೆ ನಮಗೆ ಕನ್ಕ್ಲೂಷನ್ಗೆ ಬರ್ತೀವಿ, ಸಾರ್ವಜನಿಕ ಕೈಗಾರಿಕೆ ಅಂದರೆ ಸರ್ಕಾರದ ಒಡೆತನದ ಕೈಗಾರಿಕೆಗಳು ಇದ್ದಾವೆ, ಖಾಸಗಿಯವರ ಒಡೆತನದ ಕೈಗಾರಿಕೆಗಳು ಇದ್ದಾವೆ. ಫಾರ್ ಎಕ್ಸಾಂಪಲ್, ನೀವು ಮೊಬೈಲ್ ಫೋನ್ನ ತಗೊಂಡ್ರೆ BSNL ಇದೆ, ಅದು ಸರ್ಕಾರಿ. ಹಾಗೆಯೇ ಜಿಯೋ ಇದೆ, ಖಾಸಗಿ. ಹಾಗಾದರೆ ಭಾರತವನ್ನು ನಾವೇನಂತ ಕರಿಬೋದು, ಮಿಶ್ರ ಅರ್ಥವ್ಯವಸ್ಥೆ. ಅಂದರೆ ಮಿಶ್ರ ಅರ್ಥವ್ಯವಸ್ಥೆ ಅಂದರೆ ದ ಕೋ ಎಕ್ಸಿಸ್ಟೆನ್ಸ್ ಆಫ್ ಪಬ್ಲಿಕ್ ಸೆಕ್ಟರ್ ಆ್ಯಂಡ್ ಪ್ರೈವೇಟ್ ಸೆಕ್ಟರ್ ಈಸ್ ನೋನ್ ಆಸ್ ಮಿಕ್ಸ್ಡ್ ಎಕನಾಮಿ. ಅಂದರೆ ಸಾರ್ವಜನಿಕ ವಲಯ ಮತ್ತು ಖಾಸಗಿ ವಲಯಗಳೆರಡು ಅಸ್ತಿತ್ವದಲ್ಲಿರುವಂತಹ ಅರ್ಥವ್ಯವಸ್ಥೆಯನ್ನು ಮಿಶ್ರ ಅರ್ಥವ್ಯವಸ್ಥೆ ಅಂತೇಳಿ ನಾವು ಕರಿತೀವಿ. ಈ ಭಾರತವನ್ನು ನಾವು ಮಿಶ್ರ ಅರ್ಥವ್ಯವಸ್ಥೆ ಅಂತೇಳಿ ನಾವು ಕರಿತೀವಿ. ಇಲ್ಲಿ ಎಕ್ಸಾಮಲ್ಲಿ ಕೇಳ್ಬೋದು, ಎಲ್ಲಿ ಭಾರತವನ್ನು ಮಿಶ್ರ ಅರ್ಥವ್ಯವಸ್ಥೆ ಎಂದು ವ್ಯಾಖ್ಯಾನಿಸಲಾಗಿದೆ, ಭಾರತ ಸಂವಿಧಾನ,
ಅಥವಾ ಎಲ್ಲಿ, ಅದು ಬಿಟ್ಟರೆ ಬೇರೆ ಎಲ್ಲಿ ವ್ಯಾಖ್ಯಾನ ಮಾಡಲಾಗಿದೆ ಅಂತ ಅನ್ನೋದಾದರೆ ಭಾರತವನ್ನು ಮಿಶ್ರ ಅರ್ಥವ್ಯವಸ್ಥೆ ಅಂತೇಳಿ ವ್ಯಾಖ್ಯಾನ ಮಾಡಿರುವಂಥದ್ದು 1948ರ ಕೈಗಾರಿಕಾ ನೀತಿ. ಅಂದರೆ ಸ್ವತಂತ್ರ ಭಾರತ ಸರ್ಕಾರ 1948ರಲ್ಲಿ ಕೈಗಾರಿಕಾ ನೀತಿಯನ್ನು ಘೋಷಣೆ ಮಾಡುತ್ತೆ. ಇದು ಸ್ವತಂತ್ರ ಭಾರತದ ಮೊದಲ ಕೈಗಾರಿಕಾ ನೀತಿ ಮತ್ತು ಸ್ವತಂತ್ರ ಭಾರತದ ಮೊದಲ ಆರ್ಥಿಕ ನೀತಿ ಅಂತ ಕರಿತೀವಿ 1948ರ ಕೈಗಾರಿಕಾ ನೀತಿ. ಈ 1948ರ ಕೈಗಾರಿಕಾ ನೀತಿ ಭಾರತವನ್ನು ಮಿಶ್ರ ಅರ್ಥವ್ಯವಸ್ಥೆ ಅಂತೇಳಿ ಏನು ಮಾಡುತ್ತೆ, ವ್ಯಾಖ್ಯಾನವನ್ನು ಮಾಡುತ್ತೆ. ಹಾಗಾದರೆ ಮಿಶ್ರ ಅರ್ಥವ್ಯವಸ್ಥೆ ಅಂದ್ರೇನು? ಸಾರ್ವಜನಿಕ ವಲಯ ಮತ್ತು ಖಾಸಗಿ ವಲಯಗಳೆರಡೂ ಅಸ್ತಿತ್ವದಲ್ಲಿರುವಂತಹ ಅರ್ಥವ್ಯವಸ್ಥೆಯನ್ನು ನಾವೇನಂತ ಕರಿತೀವಿ, ಮಿಶ್ರ ಅರ್ಥವ್ಯವಸ್ಥೆ ಅಂತೇಳಿ ಕರಿತೀವಿ. ಬಹುತೇಕ ಎಲ್ಲ ಅರ್ಥವ್ಯವಸ್ಥೆಗಳು ಇವತ್ತು ಮಿಶ್ರ ಅರ್ಥವ್ಯವಸ್ಥೆಗಳಾಗಿರೋದನ್ನು ನಾವು ನೋಡ್ತೀವಿ. ಹಾಗಾದರೆ ನೋಡಿ, ಕ್ವಶನಲ್ಲಿ ಏನು ಮಿಶ್ರ ಆರ್ಥಿಕತೆಯ ಅರ್ಥವೇನು? ಆಧುನಿಕ ಮತ್ತು ಸಾಂಪ್ರದಾಯಿಕ ಅಲ್ಲ, ಸಾರ್ವಜನಿಕ ಮತ್ತು ಖಾಸ. ಹಾಗಾದ್ರೆ ಆಪ್ಷನ್ ಯಾವುದಾಗುತ್ತೆ? ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಯಾವುದಕ್ಕೆ? 36ನೇ ಕ್ವಶನ್ಗೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ, 37ನೇ ಕ್ವಶನು. ಭಾರತದಲ್ಲಿ ಯಾವ ಬ್ಯಾಂಕುಗಳು ಅಥವಾ ಸಂಸ್ಥೆಗಳು ಕೃಷಿ ಸಂಬಂಧಿ ಚಟುವಟಿಕೆಗಳಿಗೆ ಸಾಲ ವಿತರಣೆಯಲ್ಲಿ ಹೆಚ್ಚಿನ ಪಾಲನ್ನು ಹೊಂದಿವೆ? ಅಂದರೆ ಭಾರತದಲ್ಲಿ ಸಾಂಸ್ಥಿಕ ಸಾಲ, ಅಂದರೆ ಕೃಷಿಗೆ ಎರಡು ಮೂಲಗಳಿಂದ ಸಾಲ ಪೂರೈಕೆ ಆಗುತ್ತೆ, ಒಂದು ಸಾಂಸ್ಥಿಕ ಮತ್ತು ಸಾಂಸ್ಥಿಕೇತರ. ಅದರಲ್ಲಿ ಅತಿ ಹೆಚ್ಚು ಸಾಲವನ್ನು ನೀಡಿರುವಂಥ ಸಂಸ್ಥೆಗಳು ಅಥವಾ ಬ್ಯಾಂಕ್ಗಳು ಯಾವ್ಯಾವು ಅಂತ ಅಂದರೆ ಅದರಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಸಹಕಾರಿ ಬ್ಯಾಂಕ್ಗಳು ಅಂದರೆ ಕೋಆಪರೇಟಿವ್ ಸೊಸೈಟೀಸ್, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು ರೀಜನಲ್ ರೂರಲ್ ಬ್ಯಾಂಕ್ಸ್, ಕಮರ್ಷಿಯಲ್ ಬ್ಯಾಂಕ್ಸ್ ವಾಣಿಜ್ಯ ಬ್ಯಾಂಕುಗಳು, ಹಾಗೆಯೇ ಮೈಕ್ರೋ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಸೂಕ್ಷ್ಮ ಹಣಕಾಸು ಸಂಸ್ಥೆಗಳು ಅಂತೇಳಿ ಕೊಟ್ಟಿದ್ದಾರೆ. ಓಕೆ, ಹಾಗಾದರೆ ನಾವು ನೋಡೋಣ ಬನ್ನಿ. ನೋಡಿ, ಭಾರತದಲ್ಲಿ ರೈತರಿಗೆ ಕೃಷಿಗೆ ಸಾಲದ ಲಭ್ಯತೆಯನ್ನು ಅಥವಾ ಸಾಲದ ಮೂಲಗಳನ್ನು ಎರಡು ಭಾಗಗಳಾಗಿ ನಾವು ನೋಡ್ತೀವಿ. ಒಂದು ಸಾಂಸ್ಥಿಕ ಸಾಲ, ಮತ್ತೊಂದು ಸಾಂಸ್ಥಿಕೇತರ ಸಾಲ. ಅಂದರೆ ಇನ್ಸ್ಟಿಟ್ಯೂಷನಲ್ ಸೋರ್ಸಸ್ ಆ್ಯಂಡ್ ನಾನ್ ಇನ್ಸ್ಟಿಟ್ಯೂಷನಲ್ ಸೋರ್ಸಸ್ ಅಂತೇಳಿ ಎರಡು ಭಾಗ ಮಾಡ್ತೀವಿ. ಈಗ ಲೇವಾದೇವಿಗಾರರು, ಹಾಗೆಯೇ ಜಮೀನ್ದಾರರು, ವ್ಯಾಪಾರಿಗಳು, ದಳ್ಳಾಳಿಗಳಿದಾರಲ್ಲ, ಅವರನ್ನು ಸಾಂಸ್ಥಿಕೇತರ ಮೂಲಗಳು ಅಂತ ಹೇಳಿ ಕರಿತೀವಿ. ಬಹುತೇಕ ಭಾರತದಲ್ಲಿ, ಪ್ರಾಚೀನ ಭಾರತದಲ್ಲಿ ಅಥವಾ ಬ್ರಿಟಿಷರ ಆಳ್ವಿಕೆಯಲ್ಲಿ ಮತ್ತು ಬ್ರಿಟಿಷರ ಪೂರ್ವ ಭಾರತದ ರೈತರು ಸಾಲವನ್ನು ಎಲ್ಲಿಂದ ಪಡೀತಾ ಇದ್ರು ಅಂದರೆ ಈ ಜಮೀನ್ದಾರರಿಂದ, ಲೇವಾದೇವಿಗಾರರಿಂದ, ಹಾಗೆಯೇ ಆ ಸ್ಥಳೀಯ ವ್ಯಾಪಾರಿಗಳಿಂದ ಸಾಲವನ್ನು ಪಡೀತಾ ಇದ್ರು. ಅವರು ರೈತರನ್ನು ಗರಿಷ್ಠ ಮಟ್ಟದಲ್ಲಿ ಶೋಷಣೆ ಮಾಡ್ತಾಯಿದ್ರು. ಆ ಹಿನ್ನೆಲೆಯಲ್ಲಿ ಭಾರತ ಸರ್ಕಾರ, ಅಂದಿನ ಬ್ರಿಟಿಷ್ ಸರ್ಕಾರ 1904ರಲ್ಲಿ ರೈತರನ್ನು ಆ ಶೋಷಣೆಯಿಂದ ತಪ್ಪಿಸಬೇಕು ಅಂತ ಹೇಳ್ಬಿಟ್ಟು ಈ ಸಹಕಾರಿ ವ್ಯವಸ್ಥೆಯನ್ನು ಜಾರಿಗೆ ತರ್ತಾರೆ. 1904ರಲ್ಲಿ ಭಾರತದಲ್ಲಿ ಮೊದಲ ಬಾರಿಗೆ ಸಹಕಾರಿ ಸಂಘ ಕಾಯ್ದೆ ಅಸ್ತಿತ್ವಕ್ಕೆ ಬರುತ್ತೆ. ಆ ಮೂಲಕ ಮೊದಲ ಸಾಂಸ್ಥಿಕ ಮೂಲ ಅಂತೇಳಿ ಸಹಕಾರಿ ಬ್ಯಾಂಕುಗಳು ಅಸ್ತಿತ್ವಕ್ಕೆ ಬರ್ತವೆ. ಅದಾದ ನಂತರ ಅಂದರೆ ಭಾರತದಲ್ಲಿ ಸ್ವಾತಂತ್ರ್ಯಗೊಂಡ ಸಂದರ್ಭದಲ್ಲಿ ಕೃಷಿಗರಿಗೆ ಅಥವಾ ರೈತರಿಗೆ ಸಾಲವನ್ನು ಪೂರೈಕೆ ಮಾಡ್ತಿದ್ದಂತಹ ಏಕೈಕ ಸಾಂಸ್ಥಿಕ ಮೂಲ ಯಾವುದಾಗಿತ್ತು ಅಂದರೆ ಈ ಸಹಕಾರಿ ಬ್ಯಾಂಕ್ಗಳಾಗಿತ್ತು. ಆದರೆ ಹಾಗಿದ್ದಂತಹ ಖಾಸಗಿ ಬ್ಯಾಂಕುಗಳು, ಅಂದರೆ ಬಹುತೇಕ ಬ್ಯಾಂಕುಗಳು ಸ್ವಾತಂತ್ರ್ಯಗೊಂಡಾಗ ಖಾಸಗಿ ಬ್ಯಾಂಕುಗಳಾಗಿದ್ವು. ಆ ಹಿನ್ನೆಲೆಯಲ್ಲಿ ಇಂದಿರಾ ಗಾಂಧಿಯವರು 1969 ಜುಲೈ 19ರಂದು 14 ಬ್ಯಾಂಕುಗಳನ್ನು ರಾಷ್ಟ್ರೀಕರಣವನ್ನು ಮಾಡ್ತಾರೆ. ಉದ್ದೇಶ ಇಲ್ಲಿ ನಿಮಗೆ ಸ್ಪಷ್ಟವಾಗುತ್ತೆ ನೋಡಿ. 1970-71 ನಾವು ನೋಡಿದ್ರೆ ಈ ಟೇಬಲಲ್ಲಿ ಕೃಷಿಗೆ ಸಾಲ ಕೃಷಿಗೆ ಸಾಲವನ್ನು ಪೂರೈಕೆ ಮಾಡ್ತಿದ್ದಂಥ ಏಕೈಕ ಸಾಂಸ್ಥಿಕ ಮೂಲ ಯಾವುದಾಗಿತ್ತು? 70-71ರಲ್ಲಿ ಅಂದರೆ ಸಹಕಾರಿ ಬ್ಯಾಂಕುಗಳು. ಈ ಉದ್ದೇಶಕ್ಕೆ 14 ಬ್ಯಾಂಕುಗಳನ್ನು ರಾಷ್ಟ್ರೀಕರಣವನ್ನು ಮಾಡ್ತಾರೆ. ಆ ನಂತರ ಕೃಷಿಯನ್ನು ಆದ್ಯತಾ ವಲಯ ಅಂತೇಳಿ ಪರಿಗಣಿಸ್ತಾರೆ. ಕೃಷಿಗೆ ಆದ್ಯತೆಯ ಮೇರೆಗೆ ಇವತ್ತು ಸಾಲವನ್ನು ಪೂರೈಕೆ ಮಾಡಲಾಗ್ತಾ ಇದೆ. ಇವತ್ತು ನೇರವಾಗಿ ಅಂದರೆ ಕೃಷಿಗೆ ಅಗತ್ಯವಂತ ಸಾಲವನ್ನು ವ್ಯವಸ್ಥೆ ಮಾಡುವಂತಹ ಒಂದು ಕಾರ್ಯವನ್ನು ನಬಾರ್ಡ್ ಮಾಡ್ತಾ ಇದ್ರೆ, ನೇರವಾಗಿ ರೈತರಿಗೆ ಸಾಲವನ್ನು ನೀಡ್ತಿರುವಂತಹ 3 ಸಂಸ್ಥೆಗಳು, ಒಂದು ಸಹಕಾರಿ ಬ್ಯಾಂಕುಗಳು, ಎರಡನೇದು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು, ಮೂರನೇದು ವಾಣಿಜ್ಯ ಬ್ಯಾಂಕುಗಳು. ನೋಡಿ, 1970-71ರಲ್ಲಿ ಸಾಂಸ್ಥಿಕ ಸಾಲದ ಏಕೈಕ ಮೂಲ ಅಂದರೆ ಸಾಂಸ್ಥಿಕ ಸಾಲದಲ್ಲಿ 100% ಸಾಲವನ್ನು ಈ ಸಹಕಾರಿ ಸಂಘಗಳೇ ಪೂರೈಕೆ ಮಾಡಿರ್ತಾರೆ. ನಾನಿಲ್ಲಿ ಸಾಂಸ್ಥಿಕೇತರ ಸಾಲ ತಗೊಂಡಿಲ್ಲ, ಇಲ್ಲಿ ತಗೊಂಡಿರೋದು ಸಾಂಸ್ಥಿಕ ಸಾಲ ಅಂತೇಳಿ. ಈ ಸಾಂಸ್ಥಿಕ ಸಾಲದಲ್ಲಿ 100% ಸಾಲವನ್ನು ಸಹಕಾರಿ ಸಂಘಗಳೇ ಪೂರೈಕೆ ಮಾಡ್ತಾ ಇದ್ದು. ಆದರೆ ಲೇಟೆಸ್ಟ್ 2021ರಲ್ಲಿ ನಾವು ನೋಡಿದರೆ 2020-21ನೇ ಸಾಲಿನಲ್ಲಿ ಸಹಕಾರಿ ಬ್ಯಾಂಕುಗಳಿಂದ ರೈತರಿಗೆ ಪೂರೈಕೆ ಆದಂಥ ಸಾಲದ ಒಟ್ಟು ಮೊತ್ತ ಬರೀ 12.1 ಆದರೆ ಪ್ರಾದೇಶಿಕ ಗ್ರಾಮೀಣ RRBs ಅಂತ ನಾವು ಕರಿತೀವಲ್ವಾ. ಫಾರ್ ಎಕ್ಸಾಂಪಲ್ ಕಲ್ಪತರು ಕಾವೇರಿ ಗ್ರಾಮೀಣ ಬ್ಯಾಂಕ್ ಇವತ್ತು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಆಗಿದೆಯಲ್ಲ, ಕರ್ನಾಟಕ ವಿಕಾಸ್ ಗ್ರಾಮೀಣ
ಬ್ಯಾಂಕ್ ಇದ್ದಾವೆ ಆ ಎರಡು ಕರ್ನಾಟಕದಲ್ಲಿರುವಂಥ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು ಆ ಗ್ರಾಮೀಣ ಬ್ಯಾಂಕುಗಳಿಂದ 12.1% ಸಾಲವನ್ನು ಪೂರೈಕೆ ಮಾಡಲಾಗ್ತಾ ಇದೆ. ಹಾಗೆಯೇ ವಾಣಿಜ್ಯ ಬ್ಯಾಂಕುಗಳು, ಅದು ಸಾರ್ವಜನಿಕ ವಲಯದ ಬ್ಯಾಂಕುಗಳು ಮತ್ತು ಖಾಸಗಿ ವಲಯದ ಬ್ಯಾಂಕುಗಳು ಎರಡೂ ಸೇರಿ 75.8% ಸಾಲವನ್ನು ಇವತ್ತು ವಾಣಿಜ್ಯ ಬ್ಯಾಂಕುಗಳು ಪೂರೈಕೆ ಮಾಡ್ತಾ ಇದ್ದವು. ಹಾಗಾದರೆ ರೈತರಿಗೆ ಅಥವಾ ಕೃಷಿಗೆ ಅತಿ ಹೆಚ್ಚು ಸಾಲವನ್ನು ಪೂರೈಕೆ ಮಾಡ್ತಿದ್ದಂತಹ ಮೂಲ ಯಾವುದು ಅಂತಂದರೆ ವಾಣಿಜ್ಯ ಬ್ಯಾಂಕುಗಳು ಅಂತೇಳಿ ಆನ್ಸರ್ ಮಾಡಬೇಕಾಗುತ್ತೆ. ನೋಡಿ, ಹಾಗಾದ್ರೆ ಆನ್ಸರ್ ಯಾವುದಾಗುತ್ತಿಲ್ಲಿ? ಆಪ್ಷನ್ ಸಿ, ಅಂದರೆ ವಾಣಿಜ್ಯ ಬ್ಯಾಂಕುಗಳು ರೈತರಿಗೆ ಅಗತ್ಯವಿರುವಂತಹ ಅತಿ ಹೆಚ್ಚು ಸಾಲವನ್ನು ಪೂರೈಕೆ ಮಾಡ್ತಿರುವಂತಹ ಮೂಲಗಳು ಅಂತೇಳಿ ನಾವು ಕರಿತೀವಿ. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ನ ನಾವು ನೋಡೋದಾದರೆ, ಒಟ್ಟು ದೇಶೀಯ ಉತ್ಪನ್ನ ಎಂದರೇನು? ಅಂದರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂದರೆ ಏನು ಅಂತೇಳಿ ಕೇಳಿದ್ದಾರೆ. ಇಲ್ಲಿ ದೇಶದಲ್ಲಿ ಉತ್ಪಾದನೆಯಾಗುವ ಸರಕು ಮತ್ತು ಸೇವೆಗಳ ಒಟ್ಟು ಮೌಲ್ಯ ಅಂತ ಹೇಳಿದ್ದಾರೆ. ಹಾಗೆಯೇ ದೇಶದ ಎಲ್ಲ ವ್ಯವಹಾರಗಳ ಒಟ್ಟು ಮೌಲ್ಯ ಅಂತ ಹೇಳಿದ್ದಾರೆ. ಹಾಗೆಯೇ ದೇಶದಲ್ಲಿ ಉತ್ಪಾದನೆಯಾಗುವ ಸರಕು ಮತ್ತು ಸೇವೆಗಳ ಒಟ್ಟು ಮೌಲ್ಯದ ಕಡಿತ ಅಂತ ಹೇಳಿದ್ದಾರೆ. 4ನೇ ಆಪ್ಷನ್ ಏನು ಕೊಟ್ಟಿದ್ದಾರೆ? ಒಂದು ನಿರ್ದಿಷ್ಟ ಅವಧಿಯಲ್ಲಿ ದೇಶದ ಒಳಗೆ ಉತ್ಪಾದಿಸುವ ಎಲ್ಲ ಅಂತಿಮ ಸರಕು ಮತ್ತು ಸೇವೆಗಳ ಅಣರೂಪಿ ಮೌಲ್ಯ ಅಂತ ಹೇಳಿದ್ದಾರೆ. ಹಾಗಾದ್ರೆ ಯಾವ್ದು ಕರೆಕ್ಟು ಅಂತ ಹೇಳಿದ್ದಾರೆ. ಅಂದರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತೇಳಿ ನಾವು ಕರಿತೀವಿ. ಓಕೆ, ನೋಡೋಣ ಬನ್ನಿ. ಒಟ್ಟು ದೇಶೀಯ ಉತ್ಪನ್ನ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್, ಒಟ್ಟು ರಾಷ್ಟ್ರೀಯ ಉತ್ಪನ್ನ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್, ಹಾಗೆ ಒಟ್ಟು ದೇಶೀಯ ಉತ್ಪನ್ನ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಇವೆರಡಕ್ಕೆ ವ್ಯತ್ಯಾಸ ನಮಗೆ ಬೇಕು. ಓಕೆ, ಇಲ್ಲಿ ದೇಶೀಯ ನೋಡಿ, ನ್ಯಾಷನಲ್ ಮತ್ತು ಡೊಮೆಸ್ಟಿಕ್ ಅಂತಂದರೆ ರಾಷ್ಟ್ರದ ಒಳಗೆ, ನ್ಯಾಷನಲ್ ಅಂತಂದರೆ ಅದು ರಾಷ್ಟ್ರದ ಒಳಗಾದರೂ ಇರ್ಬೋದು ಹೊರಗಾದರೂ ಇರ್ಬೋದು, ಅದನ್ನು ರಾಷ್ಟ್ರೀಯ ಅಂತ ನಾವು ಕರಿತೀವಿ. ಫಾರ್ ಎಕ್ಸಾಂಪಲ್, ಒಬ್ಬ ಭಾರತೀಯ ಅಮೇರಿಕಾದಲ್ಲೂ ವರ್ಕ್ ಮಾಡ್ತಾನೆ, ಇಂಡಿಯಾಗೆ ಬರ್ತಾನಲ್ಲ, ತರ್ತಾನಲ್ಲ ಅಮೌಂಟು, ಅದು ರಾಷ್ಟ್ರದಲ್ಲೆಲ್ಲ ಉತ್ಪಾದನೆ ಆಗಿದ್ದು, ಅಂದರೆ ಅದು ದೇಶೀಯ ಅಲ್ಲ, ಅದು ನಮ್ಮ ರಾಷ್ಟ್ರದ್ದು, ಅದು ರಾಷ್ಟ್ರೀಯ ಉತ್ಪನ್ನ ಅಂತ ಕರೆದ್ರೆ ಬರೀ ರಾಷ್ಟ್ರದ ಒಳಗಡೆ ಆಗಿದ್ದು ದೇಶೀಯ, ಅಂದರೆ ಸರಳವಾಗಿ ಹೇಳೋದಾದರೆ. ಹಾಗಾದರೆ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂದರೆ ಏನು ಅಂದರೆ, ಒಂದು ರಾಷ್ಟ್ರ ಒಂದು ವರ್ಷ ಅವಧಿಯಲ್ಲಿ ಅಥವಾ ಒಂದು ನಿರ್ದಿಷ್ಟ ಅವಧಿಯಲ್ಲಿ, ಒಂದು ನಿರ್ದಿಷ್ಟ ಅವಧಿ ಅಂದರೆ ಒಂದು ವರ್ಷ ಅವಧಿಯಲ್ಲಿ. ಹಾಗಾದರೆ ಭಾರತದಲ್ಲಿ ಒಂದು ವರ್ಷ ಯಾವಾಗ ಅಂದರೆ ಏಪ್ರಿಲ್ 1ರಿಂದ ಮಾರ್ಚ್ 31 ಅವಧಿನಲ್ಲಿ, ಆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ದೇಶದಲ್ಲಿ ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಉತ್ಪಾದಿಸಿದ ಎಲ್ಲ ಸರಕು ಮತ್ತು ಸೇವೆಗಳ ಅಂತಿಮ ಮೌಲ್ಯವನ್ನು ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂತ ಕರಿತೀವಿ. ಹಾಗೆಯೇ ಒಟ್ಟು ದೇಶೀಯ ಉತ್ಪನ್ನ ಅಂದರೆ ಒಂದು ರಾಷ್ಟ್ರವು ಒಂದು ನಿರ್ದಿಷ್ಟ ಅವಧಿಯಲ್ಲಿ, ಅಂದರೆ ಒಂದು ವರ್ಷ ಅವಧಿಯಲ್ಲಿ ದೇಶದ ಒಳಗೆ ಅಥವಾ ಆಂತರಿಕವಾಗಿ ಉತ್ಪಾದನೆ ಮಾಡಿದ ಎಲ್ಲ ಸರಕು ಮತ್ತು ಸೇವೆಗಳ ಅಂತಿಮ ಅಣರೂಪಿ ಮೌಲ್ಯವನ್ನು ನಾವೇನಂತ ಕರಿತೀವಿ? ಒಟ್ಟು ದೇಶೀಯ ಉತ್ಪನ್ನ ಅಂತ ಕರಿತೀವಿ. ನೋಡಿ, ನೀವು ಬಾಯ್ಲ್ಡ್ ಎಗ್ ಇದೆ ನೋಡಿರ್ತೀರಲ್ಲ, ಆ ಬಾಯ್ಲ್ಡ್ ಎಗ್ಗಲ್ಲಿ 2 ಲೇಯರ್ಸ್ ಇರುತ್ತೆ. ಒಂದು ಯೆಲ್ಲೋ ಪಾರ್ಟ್, ಇನ್ನೊಂದು ವೈಟ್ ಪಾರ್ಟ್. ಆ ಎರಡು ಸೇರಿದ್ದು GNP ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್. ಅಂದರೆ ಆಂತರಿಕನೂ ಇದೆ, ಬಾಹ್ಯ, ಎರಡಲ್ಲಿ ಯೆಲ್ಲೋ ಪಾರ್ಟ್ ಆಂತರಿಕ, ವೈಟ್ ಪಾರ್ಟ್ ಬಾಹ್ಯ. ಆದರೆ GDP ಅಂದರೆ ಬರೀ ಯೆಲ್ಲೋ ಪಾರ್ಟ್ ಒಳಗಡೆ ಇರೋದು, ವೈಟ್ ಪಾರ್ಟ್ ಇರಲ್ಲ. ಅಂದರೆ ಕೇವಲ ಆಂತರಿಕವಾಗಿ ಉತ್ಪಾದನೆ ಮಾಡಿದ ಸರಕು ಮತ್ತು ಸೇವೆಗಳ ಒಟ್ಟು ಮೊತ್ತವನ್ನು GDP ಅಂತ ಕರೆದ್ರೆ, ಆಂತರಿಕ ಮತ್ತು ಬಾಹ್ಯವಾಗಿ ಉತ್ಪಾದಿಸಿದ ಎಲ್ಲ ಸರಕು ಮತ್ತು ಸೇವೆಗಳ ಅಂತಿಮ ಮೌಲ್ಯವನ್ನು ನಾವೇನಂತ ಕರಿತೀವಿ? ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂತ ಕರಿತೀವಿ. ಅಂದರೆ ಈ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಮತ್ತು ಒಟ್ಟು ದೇಶೀಯ ಉತ್ಪನ್ನಗಳ ನಡುವಿನ ವ್ಯತ್ಯಾಸ ಏನಂದರೆ ನಿವ್ವಳ ವಿದೇಶಿ ಗಳಿಕೆ. ಅಂದರೆ ವಿದೇಶಿಗಳಿಂದ ಬರುತ್ತಲ್ಲ, ಅದನ್ನು ನಿವ್ವಳ ವಿದೇಶಿ ಗಳಿಕೆ ಅಂತ ಕರಿತೀವಿ. ಆ ನಿವ್ವಳ ವಿದೇಶಿ ಗಳಿಕೆಯನ್ನು ಸೇರಿಸಿದ್ರೆ ಒಟ್ಟು ರಾಷ್ಟ್ರೀಯ ಉತ್ಪನ್ನ, ಅಥವಾ ಒಟ್ಟು ರಾಷ್ಟ್ರೀಯ ಉತ್ಪನ್ನದಿಂದ ನಿವ್ವಳ ವಿದೇಶಿ ಗಳಿಕೆಯನ್ನು ಕಳೆದ್ರೆ ನಮ್ಗೆ ಯಾವ್ದು ಸಿಗುತ್ತೆ? ಒಟ್ಟು ದೇಶೀಯ ಉತ್ಪನ್ನ ಸಿಗುತ್ತೆ. ಓಕೆ, ಆ ನಿವ್ವಳ ವಿದೇಶಿ ಗಳಿಕೆ ಧನಾತ್ಮಕವಾಗಿದ್ದರೆ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಜಾಸ್ತಿ ಆಗುತ್ತೆ ಯಾವುದಕ್ಕಿಂತ? ದೇಶೀಯ ಉತ್ಪನ್ನಕ್ಕಿಂತ. ಹಾಗೆ ನಿವ್ವಳ ವಿದೇಶಿ ಗಳಿಕೆ ಋಣಾತ್ಮಕವಾಗಿದ್ದರೆ ಒಟ್ಟು ದೇಶೀಯ ಉತ್ಪನ್ನ ಜಾಸ್ತಿ ಆಗುತ್ತೆ ಯಾವುದಕ್ಕಿಂತ? ಒಟ್ಟು ರಾಷ್ಟ್ರೀಯ ಉತ್ಪನ್ನಕ್ಕಿಂತ. ಆ ನಿವ್ವಳ ವಿದೇಶಿ ಗಳಿಕೆ ಶೂನ್ಯವಾಗಿದ್ದರೆ ಈ GNP ಮತ್ತು GDP ಅಂದರೆ ದೇಶೀಯ ಉತ್ಪನ್ನ ಮತ್ತು ರಾಷ್ಟ್ರೀಯ ಉತ್ಪನ್ನ ಎರಡು ಈಕ್ವಲ್ ಇರುತ್ತೆ. ಓಕೆ, ಎಸ್. ಹಾಗಾದರೆ ಯಾವುದು ಕರೆಕ್ಟ್ ಆನ್ಸರ್ ಆಗುತ್ತೆ ನೋಡಿ? ಒಂದು ನಿರ್ದಿಷ್ಟ ಅವಧಿಯಲ್ಲಿ ದೇಶದ ಒಳಗೆ ಅಥವಾ ಆಂತರಿಕವಾಗಿ ಉತ್ಪಾದಿಸಿದ ಎಲ್ಲ ಸರಕು ಮತ್ತು ಸೇವೆಗಳ ಅಣರೂಪಿ ಮೌಲ್ಯವನ್ನು ನಾವೇನಂತ ಕರಿತೀವಿ? ಒಟ್ಟು ದೇಶೀಯ ಉತ್ಪನ್ನ ಅಂತೇಳಿ ಕರಿತೀವಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಯಾವುದು ನೆಕ್ಸ್ಟ್ ಕ್ವಶನ್ನು? ಹೆಚ್ಚು ಜನಸಂಖ್ಯೆ ಹೊಂದಿರುವ ಭಾರತದ ರಾಜ್ಯವನ್ನು ಹೆಸರಿಸಿ ಅಂತ. ಆಂಧ್ರ ಪ್ರದೇಶ್, ಉತ್ತರ ಪ್ರದೇಶ್, ಗೋವಾ, ತಮಿಳುನಾಡು. ನೋಡಿ, ನಮಗೆ ಲಭ್ಯ ಇರುವಂತಹ 2011ರ ಜನಗಣತಿನ ನಮಗೆ ಲಭ್ಯ ಇರುವಂಥದ್ದು. 2011ರ ಜನಗಣತಿಯ ಪ್ರಕಾರ ನಮಗೆ ಎಕ್ಸಾಮಲ್ಲಿ ಏನಂತ ಕೇಳ್ಬೋದು? ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ರಾಜ್ಯ ಯಾವುದು, ಅಥವಾ ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವಂತಹ ರಾಜ್ಯ ಯಾವುದು ಅಂತ ಕೇಳ್ಬೋದು. ಅಂದರೆ ಭೂಪ್ರದೇಶದಲ್ಲಿ ಅತಿ ದೊಡ್ಡ ರಾಜ್ಯ ಯಾವುದು?
ಹಾಗೆಯೇ ಭೂಪ್ರದೇಶದಲ್ಲಿ ಅತಿ ಸಣ್ಣ ರಾಜ್ಯ ಯಾವುದು ಅಂತ ಈ ಥರ ಪ್ರಶ್ನೆಗಳನ್ನು ಕೇಳ್ಬೋದು. ಹಾಗಾದ್ರೆ ಇಲ್ಲಿ ಕೇಳಿರುವಂಥ ಪ್ರಶ್ನೆ ಯಾವುದು? ಹೆಚ್ಚು ಜನಸಂಖ್ಯೆ ಹೊಂದಿರುವ ಭಾರತದ ರಾಜ್ಯವನ್ನು ಹೆಸರಿಸಿ. ಆಪ್ಷನ್ ಏನು? ಆಂಧ್ರ ಪ್ರದೇಶ್, ಉತ್ತರ ಪ್ರದೇಶ್, ಗೋವಾ, ತಮಿಳುನಾಡು. ಹಾಗಾದ್ರೆ ನೋಡೋಣ ಯಾವುದು ಅಂತಂದರೆ ನಿಮಗೆ ಈ ಟೇಬಲ್ನ ನೋಡಿದ್ರೆ ನಿಮಗೆ ಸ್ಪಷ್ಟವಾದಂಥ ಮಾಹಿತಿ ಸಿಗುತ್ತೆ. ನೋಡಿ, ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂಥ ಟಾಪ್ 4 ಸ್ಟೇಟ್ಸ್ ಯಾವುದಂದರೆ ಉತ್ತರ ಪ್ರದೇಶ್ 19.9 ಕೋಟಿ ಇದೆ. ಎಲ್ಲಿಯೇ ಉತ್ತರ ಪ್ರದೇಶನ ಒಟ್ಟು ಜನಸಂಖ್ಯೆ 19.9 ಕೋಟಿ ಇದ್ದರೆ ಮಹಾರಾಷ್ಟ್ರ 2ನೇ ಪ್ಲೇಸಲ್ಲಿದೆ, 11.24 ಕೋಟಿ ಇದೆ. ಯಾವುದು? ಮಹಾರಾಷ್ಟ್ರ 2ನೇ ಸ್ಥಾನದಲ್ಲಿ ಮಹಾರಾಷ್ಟ್ರ ಇದೆ. ಇನ್ನು 3ನೇ ಸ್ಥಾನದಲ್ಲಿ ಬಿಹಾರ್ ಇದೆ, 10.41 ಕೋಟಿ ಇದೆ. ಎಲ್ಲಿ? ಬಿಹಾರಲ್ಲಿ. ಇನ್ನು 4ನೇ ಸ್ಥಾನದಲ್ಲಿ ಅಂದರೆ 3ನೇ ಸ್ಥಾನದಲ್ಲಿ ಬಿಹಾರ್ ಇದ್ರೆ 4ನೇ ಸ್ಥಾನದಲ್ಲಿ ಪಶ್ಚಿಮ ಬಂಗಾಳ ಇದೆ, 9.13 ಕೋಟಿ ಇದೆ. ಹಾಗಾದರೆ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ರಾಜ್ಯ ಯಾವುದು ಅಂದರೆ ಉತ್ತರ ಪ್ರದೇಶ್. ಎಷ್ಟಿದೆ ಉತ್ತರ ಪ್ರದೇಶದಲ್ಲಿ ಜನಸಂಖ್ಯೆ ಅಂದರೆ 19.9 ಕೋಟಿ ಇದೆ. ಹಾಗೆ ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವಂತಹ ರಾಜ್ಯ ಯಾವುದು ಅಂತಂದರೆ ಸಿಕ್ಕಿಂ. ಅಂದರೆ ಸಿಕ್ಕಿಮಲ್ಲಿ ಬರೀ 0.61 ಕ್ರೋಸ್ ಅಂದರೆ 61 ಲಕ್ಷದಷ್ಟು ಅಷ್ಟೇ ಇದೆ ಜನಸಂಖ್ಯೆ. 2ನೇ ಸ್ಥಾನದಲ್ಲಿ ಮಿಜೋರಾಂ ಇದೆ, 1.10 ಕೋಟಿ. ಇನ್ನು 3ನೇ ಸ್ಥಾನದಲ್ಲಿ ಅರುಣಾಚಲ್ ಪ್ರದೇಶ್ ಇದೆ, 1.38 ಕೋಟಿ. 4ನೇ ಸ್ಥಾನದಲ್ಲಿ ಗೋವಾ ಇದೆ, 1.46 ಕೋಟಿ. ನೋಡಿ, ಭೂಪ್ರದೇಶದ ಆಧಾರದ ಮೇಲೆ ಅತಿ ದೊಡ್ಡ ರಾಜ್ಯ ಯಾವುದು ಅಂತಂದರೆ ರಾಜಸ್ಥಾನ್. ಭೂಪ್ರದೇಶದ ಆಧಾರದ ಮೇಲೆ ಅತಿ ಸಣ್ಣ ರಾಜ್ಯ ಯಾವುದು ಅಂದರೆ ಗೋವಾ. ಹಾಗೆಯೇ ಜನಸಂಖ್ಯೆ ಆಧಾರದ ಮೇಲೆ ಅತಿ ದೊಡ್ಡ ರಾಜ್ಯ ಅಥವಾ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ರಾಜ್ಯ ಯಾವುದು ಅಂದರೆ ಉತ್ತರ ಪ್ರದೇಶ್. ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವಂಥ ರಾಜ್ಯ ಯಾವುದು ಅಂದರೆ ಸಿಕ್ಕಿಂ. ಜನಸಾಂದ್ರತೆ ಅಂತ ಕೇಳ್ತಾನೆ ಗೊತ್ತಾ ನಿಮಗೆ? ಆ ಜನಸಾಂದ್ರತೆಯಲ್ಲಿ ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರುವಂಥ ರಾಜ್ಯ ಬಿಹಾರ ಆದರೆ ಅತಿ ಕಡಿಮೆ ಜನಸಾಂದ್ರತೆಯನ್ನು ಹೊಂದಿರುವಂಥ ರಾಜ್ಯ ಅರುಣಾಚಲ್ ಪ್ರದೇಶ್ ಅಂತ ಆಗುತ್ತೆ. ಈ ಥರ ಕ್ವಶನ್ಸ್ಗೆ ಯಾವ ಥರ ಕೇಳಿದ್ರು ಆನ್ಸರ್ ಮಾಡ್ಬೋದು. ಇನ್ನು ಗ್ರೋತ್ ರೇಟ್ ಆ ಥರ ಎಲ್ಲ ಕೇಳ್ತಾ ಬರ್ತಾರೆ. ಓಕೆ, ಇಲ್ಲಿ ನಮ್ಗೆ ಕೇಳಿರೋಂಥ ಪ್ರಶ್ನೆ ಸಿಂಪಲ್, ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂಥ ರಾಜ್ಯ ಯಾವುದು? ಹಾಗಾದ್ರೆ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಆಂಧ್ರ ಪ್ರದೇಶ್, ಉತ್ತರ ಪ್ರದೇಶ್, ಗೋವಾ, ತಮಿಳುನಾಡು ಅಂದರೆ ಹೇಳ್ಬೋದಾ ನೀವೇ ಆನ್ಸರ್? ಖಂಡಿತ ಉತ್ತರ ಪ್ರದೇಶ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಯಾವುದು? ಭಾರತದ ಆರ್ಥಿಕತೆ ಬೆನ್ನೆಲುಬು ಯಾವುದು ಅಂತ ಹೇಳ್ತಾರೆ. ನೋಡಿ, ಅಂದರೆ ಬೆನ್ನು ಮೂಳೆ, ಬೆನ್ನೆಲುಬು ಅಂತ ನಾವು ಕರಿತೇವೆ. ಬ್ಯಾಕ್ ಬೋನ್. ನಮ್ಮ ಬಾಡಿ ಸ್ಟ್ರಕ್ಚರಾಗಿ ನಿಲ್ಲಬೇಕು ಅಂದರೆ ಅದಕ್ಕೆ ಬೇಸ್ ಯಾವುದು ಅಂದರೆ ಬ್ಯಾಕ್ ಬೋನ್. ಇವತ್ತು ಭಾರತದ ಅರ್ಥವ್ಯವಸ್ಥೆ ಬೆನ್ನೆಲುಬು ಯಾವುದು ಅಂದರೆ ಕೃಷಿ. ಅಂದರೆ ಹೇಳ್ತಾರೆ ಇತ್ತೀಚಿನ ದಿನದಲ್ಲಿ ಕೃಷಿಯ ಕೊಡುಗೆ ಕಡಿಮೆ ಆಗ್ತಾ ಇದೆ, ಕೃಷಿಯ ಅವಲಂಬನೆ ಕಡಿಮೆ ಆಗ್ತಾ ಇದೆ. ಆದರೂ ಸಹ ಇಂದಿಗೂ ಸಹ ಭಾರತದ ಅರ್ಥವ್ಯವಸ್ಥೆ ಬೆನ್ನೆಲುಬು ಕೃಷಿಯೇ. ಯಾಕೆ ಇದನ್ನು ಕರೀತಾ ಇದ್ರು ಅಂದರೆ 1950-51 ನೋಡಿದ್ರೆ ಸರಿಸುಮಾರು 54% ರಾಷ್ಟ್ರೀಯ ಆದಾಯ ಕೃಷಿಯಿಂದನೇ ಬರ್ತಾ ಇತ್ತು. 70%ಕ್ಕಿಂತ ಹೆಚ್ಚು ಜನ ಕೃಷಿಯ ಮೇಲೇ ಅವಲಂಬನೆ ಆಗಿದ್ರು. ಸುಗ್ಗಿ ಚೆನ್ನಾಗಾಯಿತು ಅಂದರೆ ಬಿಸ್ನೆಸ್ ಚೆನ್ನಾಗಾಗ್ತಿತ್ತು, ಕೈಗಾರಿಕಾ ಅಭಿವೃದ್ಧಿ ಆಗ್ತಿತ್ತು. ಸುಗ್ಗಿ ಕಾಲದಲ್ಲಿ ಅಂದರೆ ಬರಗಾಲ ಬಂತು, ಕೃಷಿ ಉತ್ಪಾದನೆ ಕಡಿಮೆ ಆಯಿತು ಅಂದರೆ ಆರ್ಥಿಕ ಚಟುವಟಿಕೆಗಳೆಲ್ಲವೂ ಏನಾಗ್ತಾ ಇದ್ವು? ಕಡಿಮೆ ಆಗ್ತಾ ಇದ್ವು. ಆ ಹಿನ್ನೆಲೆಯಲ್ಲಿ ಭಾರತದ ಕೃಷಿಯನ್ನು ಭಾರತದ ಅರ್ಥವ್ಯವಸ್ಥೆ ಬೆನ್ನೆಲುಬು ಅಂತೇಳಿ ಕರೀತಾ ಇದ್ರು. ಹಾಗೆಯೇ ಭಾರತ ಈ ನಮ್ಮ ಬಾಡಿನಲ್ಲಿರುವಂಥ ನರ್ವ್ ಸಿಸ್ಟಮ್ ಇದೆ, ಅಂದರೆ ನರವ್ಯೂಹ ಅಂತ ಕರಿತೀವಲ್ವ, ಸಾರಿಗೆಯನ್ನು ನರವ್ಯೂಹ ಅಂತ ಕರೆದ್ರೆ ಈ ಮಸಲ್ಸ್ ಅಂತ ಕೈಗಾರಿಕೆಗಳನ್ನು ಮಸಲ್ಸ್ ಅಂತೇಳಿ ಅಂದರೆ ಮಾಂಸಖಂಡಗಳು ಅಂತೇಳಿ ನಾವು ಕರಿತೀವಿ. ಹಾಗಾದರೆ ಭಾರತದ ಆರ್ಥಿಕ ವ್ಯವಸ್ಥೆ ಬೆನ್ನೆಲುಬು ಯಾವುದು ಅಂದರೆ ಸೇವಾ ವಲಯ, ಹಣಕಾಸು ವಲಯ, ಪ್ರವಾಸೋದ್ಯಮ ಕ್ಷೇತ್ರ, ಕೃಷಿ ಕ್ಷೇತ್ರ. ಹಾಗಾದರೆ ಕೃಷಿ ಕ್ಷೇತ್ರವನ್ನು ಭಾರತದ ಅರ್ಥವ್ಯವಸ್ಥೆ ಬೆನ್ನೆಲುಬು ಅಂತೇಳಿ ನಾವು ಕರಿತೀವಿ. ಕೃಷಿಯ ಪ್ರಗತಿ ಭಾರತದ ಪ್ರಗತಿ, ಕೃಷಿಯ ಪ್ರಗತಿ ಕೈಗಾರಿಕೆಯ ಪ್ರಗತಿ, ಕೃಷಿಯ ಪ್ರಗತಿ ಸೇವಾ ವಲಯದ ಪ್ರಗತಿ. ಆ ಹಿನ್ನೆಲೆಯಲ್ಲಿ ಎಲ್ಲವುದಕ್ಕೂ ಮೂಲ ಆಧಾರ ಕೃಷಿಯಾಗಿರುವಂಥ ಕಾರಣಕ್ಕೆ ಭಾರತದ ಅರ್ಥವ್ಯವಸ್ಥೆಯಲ್ಲಿ ಕೃಷಿಯನ್ನು ಬೆನ್ನೆಲುಬು ಅಂತ ಕರಿತೀವಿ. ಇಂದಿಗೂ ಸಹ ಸರಿಸುಮಾರು 49% ಜನ ಕೃಷಿಯನ್ನು ಅವಲಂಬಿಸಿದ್ದಾರೆ 2011 ಮತ್ತು 2012 ಆರ್ಥಿಕ ಸಮೀಕ್ಷೆಯ ಪ್ರಕಾರ. ಹಾಗೆಯೇ 18.8% ರಾಷ್ಟ್ರೀಯ ಆದಾಯ ಕೃಷಿಯಿಂದ ಬರ್ತಾ ಇದೆ ಇಂದಿಗೂ ಸಹ. ಆ ಹಿನ್ನೆಲೆಯಲ್ಲಿ ಕೃಷಿಯನ್ನು ಭಾರತದ ಅರ್ಥವ್ಯವಸ್ಥೆಯ ಬೆನ್ನೆಲುಬು ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಒನ್ ನೋಡೋದಾದರೆ ಈ ಕೆಲವು ಕ್ರಾಪ್ಸಲ್ಲಿ ಯಾವ ಸ್ಟೇಟ್ ಫಸ್ಟ್ ಪ್ಲೇಸಲ್ಲಿದೆ ಅಂತೇಳಿ ಕೇಳ್ತಾ ಬರ್ತಾರೆ. ಈ ಶೇಂಗಾ ಉತ್ಪಾದನೆಯಲ್ಲಿ ಭಾರತದ ಪ್ರಮುಖ ರಾಜ್ಯ ಯಾವುದು ಅಥವಾ ಅತಿ ಹೆಚ್ಚು ಶೇಂಗಾವನ್ನು ಉತ್ಪಾದಿಸುವ ರಾಜ್ಯ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಆಂಧ್ರ ಪ್ರದೇಶ್, ಗುಜರಾತ್, ತಮಿಳುನಾಡು, ಕರ್ನಾಟಕ ಅಂತ 4 ಆಪ್ಷನ್ ಇದೆ. ಹಾಗಾದರೆ ಯಾವ ಸ್ಟೇಟು ಅಂತ ನೋಡಿದಾಗ ನೋಡಿ, ಭತ್ತ ಅಂದರೆ ಭತ್ತದ ಉತ್ಪಾದನೆಯಲ್ಲಿ ಮೊದಲನೇ ಸ್ಥಾನದಲ್ಲಿರುವಂಥ ರಾಜ್ಯ ಯಾವುದು ಅಂದರೆ ಪಶ್ಚಿಮ ಬಂಗಾಳ. ಅಥವಾ ಅತಿ ಹೆಚ್ಚು ಭತ್ತವನ್ನು ಉತ್ಪಾದಿಸುವ ರಾಜ್ಯ ಯಾವುದು ಅಂದರೆ ಪಶ್ಚಿಮ ಬಂಗಾಳ. ಅತಿ ಹೆಚ್ಚು ಗೋಧಿಯನ್ನು ಉತ್ಪಾದಿಸುವ ರಾಜ್ಯ ಯಾವುದು ಅಂದರೆ ಉತ್ತರ ಪ್ರದೇಶ. ಅತಿ ಹೆಚ್ಚು ಮೆಕ್ಕೆಜೋಳವನ್ನು ಉತ್ಪಾದಿಸುವ ರಾಜ್ಯ ಯಾವುದು ಅಂದರೆ ಕರ್ನಾಟಕ. ಇದು 2020
2020-21ನೇ ಸಾಲಿನಲ್ಲಿ ಭಾರತದ ಆರ್ಥಿಕ ಸಮೀಕ್ಷೆನಲ್ಲಿ ಕೊಟ್ಟಿರುವಂತಹ ಅಧಿಕೃತ ಮಾಹಿತಿಯ ಪ್ರಕಾರ ಗೂಗಲಲ್ಲಿ ಚೆಕ್ ಮಾಡಿರೋದಲ್ಲ. ಓಕೆ, ಎಸ್. ಮೆಕ್ಕೆಜೋಳ ಅಂದರೆ ಕರ್ನಾಟಕ ಯಾವುದರ ಉತ್ಪಾದನೆಯಲ್ಲಿ ಮೊದಲನೇ ಸ್ಥಾನದಲ್ಲಿದೆ ಅಂದರೆ ಮೆಕ್ಕೆಜೋಳ. ಹಾಗೆ ಸೂರ್ಯಕಾಂತಿ ಉತ್ಪಾದನೆಯಲ್ಲಿ ಕರ್ನಾಟಕ ಏನಿದೆ ಮೊದಲನೇ ಸ್ಥಾನದಲ್ಲಿದೆ. ಅತಿ ಹೆಚ್ಚು ತೊಗರಿಯನ್ನು ಉತ್ಪಾದಿಸುವ ರಾಜ್ಯ ಯಾವುದು ಅಂದರೆ ಮಹಾರಾಷ್ಟ್ರ. ನಾವು ಹೇಳ್ತೀವಲ್ಲ ಬಾರ್ಡ್ರಲ್ಲಿ ಗುಲ್ಬರ್ಗಾದಲ್ಲಿ ಅತಿ ಹೆಚ್ಚು ತೊಗರಿನ ಬೆಳಿತೀವಿ ಅಂತ. ಹಾಗೆ ಅತಿ ಹೆಚ್ಚು ಇಡೀ ರಾಷ್ಟ್ರದಲ್ಲಿ ಅತಿ ಹೆಚ್ಚು ತೊಗರಿ ಉತ್ಪಾದನೆ ಮಾಡುವಂತಹ ರಾಜ್ಯ ಯಾವುದಂದರೆ ಮಹಾರಾಷ್ಟ್ರ. ಹಾಗೆ ಒಟ್ಟು ಆಹಾರ ಧಾನ್ಯಗಳು ಯಾವುದು ಗೋಧಿ, ಭತ್ತ ಇವನ್ನೆಲ್ಲ ತಗೊಂಡಾಗ ಒಟ್ಟು ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಅತಿ ಹೆಚ್ಚು ಆಹಾರ ಧಾನ್ಯಗಳನ್ನು ಉತ್ಪಾದಿಸುವ ರಾಜ್ಯ ಯಾವುದು ಅಂದರೆ ಉತ್ತರ ಪ್ರದೇಶ. ಹಾಗೆ ಅತಿ ಹೆಚ್ಚು ಸೋಯಾಬೀನನ್ನು ಉತ್ಪಾದಿಸುವ ರಾಜ್ಯ ಯಾವುದಂದರೆ ಮಹಾರಾಷ್ಟ್ರ. ಲಾಸ್ಟ್ ಇಯರ್ ಬಂದಾಗ ಮಧ್ಯಪ್ರದೇಶ ಇತ್ತು, ಅದಕ್ಕೆ ಪ್ರಿಲಿಮ್ಸಲ್ಲಿ ಕ್ವಶನ್ ಆಗಿ ಕೇಳಿದ್ದ. ಓಕೆ, ಸೂರ್ಯಕಾಂತಿ ಅತಿ ಹೆಚ್ಚು ಸೂರ್ಯಕಾಂತಿಯನ್ನು ಉತ್ಪಾದಿಸುವ ರಾಜ್ಯ ಯಾವುದು ಅಂದರೆ ಕರ್ನಾಟಕ. ಹಾಗೆ ಅತಿ ಹೆಚ್ಚು ಶೇಂಗಾವನ್ನು ಉತ್ಪಾದಿಸುವ ರಾಜ್ಯ ಯಾವುದು ಅಂದರೆ ಗುಜರಾತ್ ಅಂತ ಹೇಳ್ಬಿಟ್ಟು. ಹಾಗೆ ಅತಿ ಹೆಚ್ಚು ಯಾವುದು ಸೆಣಬನ್ನು ಉತ್ಪಾದಿಸುವ ರಾಜ್ಯ ಯಾವುದು ಅಂದರೆ ಪಶ್ಚಿಮ ಬಂಗಾಳ. ಅತಿ ಹೆಚ್ಚು ಹತ್ತಿಯನ್ನು ಉತ್ಪಾದಿಸುವ ರಾಜ್ಯ ಯಾವುದು ಅಂತಂದರೆ ಗುಜರಾತ್. ಓಕೆ, ಈ ಥರ ಕೆಲವು ಕ್ರಾಪಲ್ಲಿ ಫಸ್ಟ್ ಪ್ಲೇಸ್ ಇರೋಗಳನ್ನು ನಾವು ನೋಡ್ತಾ ಬಂದ್ವಿ. ಹಾಗಾದರೆ ಇಲ್ಲಿ ಕೇಳಿರುವಂಥ ಪ್ರಶ್ನೆ ಯಾವುದು? ಶೇಂಗಾ ಉತ್ಪಾದನೆಯಲ್ಲಿ ಭಾರತದ ಪ್ರಮುಖ ಅಥವಾ ಅತಿ ಹೆಚ್ಚು ಶೇಂಗಾವನ್ನು ಉತ್ಪಾದಿಸುವ ರಾಜ್ಯ ಯಾವುದು ಅಂದರೆ ಆಂಧ್ರ ಪ್ರದೇಶ್, ಗುಜರಾತ್, ತಮಿಳುನಾಡು, ಕರ್ನಾಟಕ. ಅಂದರೆ ನಿಮ್ಮ ಆಪ್ಷನ್ ಯಾವುದಿರುತ್ತೆ? ಶೂರ್ ಗುಜರಾತ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಯಾವುದು? MSME, ಮೈಕ್ರೋ ಸ್ಮಾಲ್ ಮೀಡಿಯಮ್ ಎಂಟರ್ಪ್ರೈಸಸ್. ನಾನು ಹೇಳಿದ್ದೀನಿ MSME ಅಂದರೆ 4 ಡಿಫೈನ್ ಮಾಡಿ ಹೇಳಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ. ಮೈಕ್ರೋ ಸ್ಮಾಲ್ ಮೀಡಿಯಮ್ ಎಂಟರ್ಪ್ರೈಸಸ್ MSME ಸಾರ್ವಜನಿಕ ಸಂಗ್ರಹಣೆ ಪೋರ್ಟಲ್ ಅಂತೇಳಿ ಹೊಸದಾಗಿ ಉದ್ಘಾಟನೆ ಮಾಡಿದ್ರು. ಅಂದರೆ MSMEಗಳ ಸಾರ್ವಜನಿಕ ಸಂಗ್ರಹಣಾ ಪೋರ್ಟಲ್ ಅಂತೇಳಿ ಸರ್ಕಾರ ಇತ್ತೀಚೆಗೆ ಒಂದು ಹೊಸ ಪೋರ್ಟಲನ್ನು ಅಭಿವೃದ್ಧಿಪಡಿಸಿದೆ. ಹಾಗಾದ್ರೆ ಆ ಪೋರ್ಟಲನ್ನು ಏನಂತ ಕರಿತೀವಿ? MSME ಸಂಜೋತ, MSME ಸಂಬಂಧ್, MSME ಸಂದೇಶ್, MSME ಸಂಪರ್ಕ್ ಅಂತೇಳಿ 4 ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಏನಂತ ಸಾರ್ವಜನಿಕ ಸಂಗ್ರಹ ಪೋರ್ಟಲನ್ನು ಏನಂತ ಕರಿತೀವಿ, ಯಾವ ಹೆಸರಿನೊಂದಿಗೆ ಅದನ್ನು ಉದ್ಘಾಟನೆ ಮಾಡಿದ್ರು ಅಂತೇಳಿ. ಹಾಗಾದ್ರೆ ಇತ್ತೀಚೆಗೆ ಈ MSME ಅಂದರೆ ಮೈಕ್ರೋ ಸ್ಮಾಲ್ ಮೀಡಿಯಮ್ ಎಂಟರ್ಪ್ರೈಸಸ್ಸನ್ನು ಗೌರ್ಮೆಂಟು ತುಂಬ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಪ್ರಮೋಟ್ ಮಾಡ್ತಾ ಇದೆ. ಇದನ್ನು ಆದ್ಯತೆಯನ್ನು ಪ್ರಯಾರಿಟಿ ಸೆಕ್ಟರ್ ಅಂತಲೂ ಪರಿಗಣಿಸಿದೆ. ಈ ಪ್ರಯಾರಿಟಿ ಬೇಸಿಸ್ ಮೇಲೆ ಅವುಗಳಿಗೆ ಸಾಲ ಸೌಲಭ್ಯವನ್ನು ಕೊಡ್ತಾ ಇದೆ. ರಾಷ್ಟ್ರಾದ್ಯಂತ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳನ್ನು ಉತ್ತೇಜಿಸಲಾಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಹಲವಾರು ಪೋರ್ಟಲ್ಸ್ಗಳನ್ನು ತಂದಿದ್ದಾರೆ. ಸಂಬಂಧ್ ಪೋರ್ಟಲ್ ಇವಾಗ ಹೇಳಿದ್ನಲ್ಲ, ಸೂಕ್ಷ್ಮ ಸಣ್ಣ ಮಧ್ಯಮ ಉದ್ಯಮಗಳ ಸಚಿವಾಲಯ ಈ MSMEಗಳಿಗಾಗಿ ಸಾರ್ವಜನಿಕ ಸಂಗ್ರಹಣಾ ಪೋರ್ಟಲ್ ಅಂತ ಹೇಳಿ ಒಂದು ಇನಾಗ್ರೇಷನ್ ಮಾಡಿದೆ. ಅದನ್ನು MSME ಸಂಬಂಧ್ ಅಂತೇಳಿ ಕರಿತೀವಿ. ಓಕೆ, ಇದರ ಉದ್ದೇಶ ಏನು ಅಂದರೆ ಕೇಂದ್ರ ಸಾರ್ವಜನಿಕ ವಲಯದ ಉದ್ಯಮಗಳಿಗೆ MSMEಗಳ ಸಾರ್ವಜನಿಕ ಸಂಗ್ರಹಣಾ ಅನುಷ್ಠಾನದ ಮೇಲ್ವಿಚಾರಣೆಯನ್ನು ಮಾಡುವಂಥದ್ದು ಈ ಪೋರ್ಟಲ್ನ ಉದ್ದೇಶ. ಅಂದರೆ MSMEಗಳ ಸಂಗ್ರಹಣೆ, ಈ ಪ್ರೊಕ್ಯೂಟ್ಮೆಂಟ್ ಅಂತೇಳಿ ನಾವು ಕರಿತೀವಲ್ವ, ಸಾರ್ವಜನಿಕ ಸಂಗ್ರಹಣೆಗೆ ಅಂದರೆ ಸಾರ್ವಜನಿಕ ಸಂಗ್ರಹಣೆಗೆ ಸಂಬಂಧಿಸಿದಂತೆ ಸೂಕ್ತವಾದಂಥ ಸೌಲಭ್ಯಗಳನ್ನು ಕಲ್ಪಿಸಿಕೊಡ್ಲಿಕ್ಕೆ ಒಂದು ಪೋರ್ಟಲ್ ಅಂತೇಳಿ ಮಾಡಿದ್ದಾರೆ. ಅದನ್ನು ಸಂಬಂಧ್ ಪೋರ್ಟಲ್ ಅಂತೇಳಿ ನಾವು ಕರಿತೀವಿ. ಹಾಗೆ ಚಾಂಪಿಯನ್ ಪೋರ್ಟಲ್ ಅಂತೇಳಿ ಮಾಡಿದ್ದಾರೆ. ಇದನ್ನು 2020 ಮೇ 9 ಇನಾಗ್ರೇಷನ್ ಮಾಡ್ತಾರೆ. ಚಾಂಪಿಯನ್ ಪೋರ್ಟಲ್ ತುಂಬ ಫೇಮಸ್ಸು. UPSCನಲ್ಲಿ ಕ್ವಶನ್ ಕೇಳಿದೆ ಇದರಲ್ಲಿ. ಇದು ICT ತಂತ್ರಜ್ಞಾನ ಆಧಾರಿತ ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್. ಯಾವುದು? ಚಾಂಪಿಯನ್ ಪೋರ್ಟಲ್. ಈವನ್ ಬಂಧನ್ ಯಾವುದು ಸಂಬಂಧ ಅಷ್ಟೇ ಅವೆಲ್ಲವೂ ಆನ್ಲೈನ್ ಪ್ಲಾಟ್ಫಾರ್ಮ್ಸು. ಈ MSMEಗಳ ಕುಂದುಕೊರತೆಗಳನ್ನು ಬಗೆಹರಿಸುವಂತಹ ಒಂದು ಪೋರ್ಟಲ್ ಯಾವುದು? ಚಾಂಪಿಯನ್ ಪೋರ್ಟಲ್. ನೋಡಿ, ಪ್ರೊಕ್ಯೂಟ್ಮೆಂಟ್ದು ಹಾಗೆಯೇ ಇದು ಚಾಂಪಿಯನ್ ಪೋರ್ಟಲ್. ಏನಕ್ಕಾಗಿ? ಚಾಂಪಿಯನ್ ಪೋರ್ಟಲ್ನ ಉದ್ದೇಶ MSME ಕೈಗಾರಿಕೆಗಳ ಒಂದು ಸಮಸ್ಯೆಗಳನ್ನು ಅಥವಾ ಕುಂದುಕೊರತೆಗಳನ್ನು ಬಗೆಹರಿಸುವ ಸಲುವಾಗಿ ಪ್ರತ್ಯೇಕವಾದಂಥ ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್ ಅನ್ನು ಕ್ರಿಯೇಟ್ ಮಾಡಿದ್ದೀವಿ. ಅದನ್ನು ಚಾಂಪಿಯನ್ ಪೋರ್ಟಲ್ ಅಂತೇಳಿ ನಾವು ಕರಿತೀವಿ. ಹಾಗೆ ಈ MSMEಗಳ ನೋಂದಣಿ ಅನ್ನೋಂಥದ್ದು ತುಂಬ ಕ್ಲಿಷ್ಟಕರವಾಗಿತ್ತು. ಬಹುತೇಕ MSMEಗಳು ನಮ್ಮಲ್ಲಿ ನೋಂದಣಿನೇ ಆಗ್ತಾ ಇರಲಿಲ್ಲ. ಯಾಕೆಂದರೆ ಪ್ರಾಪರ್ ರಿಜಿಸ್ಟ್ರೇಷನ್ ಫೆಸಿಲಿಟಿ ಇರಲಿಲ್ಲ. ಎಲ್ಲಿ ಮಾಡಿಸ್ಬೇಕು, ಹೇಗೆ ಮಾಡಿಸ್ಬೇಕು ಅನ್ನುವಂಥದ್ದನ್ನು ಸುಮಾರು ಜನಕ್ಕೆ ಗೊತ್ತಿರಲಿಲ್ಲ. ಇದರಿಂದ MSMEಗಳ ಪ್ರಗತಿಗೂ ಹಿನ್ನಡೆಯಾಗಿತ್ತು. ಆ ಹಿನ್ನೆಲೆಯಲ್ಲಿ ಸರ್ಕಾರ ಒಂದು ಹೊಸ ಪೋರ್ಟಲನ್ನು ಆನ್ಲೈನ್ ಪ್ಲಾಟ್ಫಾರ್ಮನ್ನು ತಂದಿದೆ. ನೀವು ಆನ್ಲೈನಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕ್ಬೋದು. ಅದು 2020 ಜುಲೈನಲ್ಲಿ ಹೊಸ ಉದ್ಯಮ ನೋಂದಣಿ ಪೋರ್ಟಲ್ ಅಂತೇಳಿ ಮಾಡಿದ್ದಾರೆ. ಇಲ್ಲಿ ಯಾವುದೇ ಪೇಪರ್ಲೆಸ್
ಇದು ಪೇಪರ್ಲೆಸ್ ರಿಜಿಸ್ಟ್ರೇಷನ್. ನೀವೇನಾದ್ರು MSME ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಬೇಕಂದ್ರೆ ಜಸ್ಟ್ ಈ ಉದ್ಯಮಿ ನೋಂದಣಿ ಪೋರ್ಟಲಲ್ಲಿ ಹೋಗ್ಬಿಟ್ಟು ನೀವು ಜಸ್ಟ್ ಡಿಜಿಟಲ್ ದೃಢೀಕರಣವನ್ನು ಮಾಡಿ ನೀವು ನೋಂದಣಿ ಆದರೆ ನಿಮ್ಮದು ಯಾವುದು MSME ರಿಜಿಸ್ಟ್ರೇಷನ್ ಆಗುತ್ತೆ. ಇಲ್ಲಿ ನೋಂದಣಿ ಆಗಲಿಕ್ಕೆ ಬರೀ ಆಧಾರ್ ಮತ್ತು ಪ್ಯಾನ್ ಕಾರ್ಡ್ಗಳ ಸಂಖ್ಯೆ ಇದ್ದರೆ ಸಾಕು. ಅವನ್ನ ಇನ್ನೂ ಡಿಜಿಟಲಿ ವೆರಿಫಿಕೇಷನ್ ಮಾಡಿ ನಿಮಗೆ OTP ನಂಬರ್ಸ್ಗಳೆಲ್ಲ ಬರ್ತಾವಲ್ಲ ಆ ಥರ ಚೆಕ್ ಮಾಡಿಬಿಟ್ಟು ರಿಜಿಸ್ಟ್ರೇಷನ್ ಮಾಡ್ತಾರೆ. ಈ ಉದ್ಯಮಿ ನೋಂದಣಿ ಪೋರ್ಟಲ್ ಮೂಲಕ ಹೂಡಿಕೆ ವಹಿವಾಟುಗಳ ಮಾಹಿತಿ ಸ್ವಯಂಚಾಲಿತವಾಗಿ ಏನಾಗುತ್ತೆ ಸಂಗ್ರಹ ಆಗುತ್ತೆ. ಅಂದರೆ ಒಂದು ಉದ್ಯಮ ಏನು ವಹಿವಾಟು ಮಾಡುತ್ತೆ, ಏನು ಅದು ಹೂಡಿಕೆ ಮಾಡುತ್ತೆ, ಇವುಗಳ ಸಂಪೂರ್ಣ ಮಾಹಿತಿ ಉದ್ಯಮಿ ನೋಂದಣಿ ಪೋರ್ಟಲಲ್ಲಿ ಏನಾಗುತ್ತೆ ರಿಜಿಸ್ಟ್ರೇಷನ್ ಆಗುತ್ತೆ. ಇದು ರಿಜಿಸ್ಟ್ರೇಷನ್ ನೋಡಿ. ಚಾಂಪಿಯನ್ ಪೋರ್ಟಲು ಕುಂದುಕೊರತೆಗಳಿಗಾಗಿ, ಉದ್ಯಮಗಳ ನೋಂದಣಿಗಾಗಿ ಉದ್ಯಮಿ ನೋಂದಣಿ ಪೋರ್ಟಲ್ ಅಂತ ಮಾಡಿದ್ದಾರೆ. ಹಾಗೆಯೇ ಸಮಾಧಾನ್ ಪೋರ್ಟಲ್ ಅಂದರೆ MSMEಗಳ ಪ್ರಮುಖ ಸಮಸ್ಯೆ ಏನಂತಂದರೆ ಅವುಗಳು ಸರಕುಗಳನ್ನು ಪೂರೈಕೆ ಮಾಡಿರ್ತವೆ ಆದರೆ ಅದಕ್ಕೆ ಸಂಬಂಧಿಸಿದಂಥ ಪೇಮೆಂಟ್ಸ್ ಆಗಿರಲ್ಲ. ಅಂದರೆ ಪೇಮೆಂಟ್ಸು ಡಿಲೇ ಆಗಿರ್ತವೆ. ಆ ಪೇಮೆಂಟ್ಸ್ ಡಿಲೇ ಆಗಿರುವಂಥ ಪೇಮೆಂಟ್ಸ್ಗಳನ್ನು ಟ್ರ್ಯಾಕ್ ಮಾಡಿ ಆ MSMEಗಳಿಗೆ ಏನು ಆ ಹಣಕಾಸಿನ ಸಮಸ್ಯೆನ ಬರದಂತೆ, ಅಂದರೆ ವಸೂಲಾಗದಂತಹ ಸಾಲಗಳನ್ನು ಅಥವಾ ವಸೂಲಾಗದಂತಹ ಪಾವತಿಗಳನ್ನು ಪಡೆದು ಅಥವಾ ಅವುಗಳನ್ನು ಲಭ್ಯವಾಗುವಂತೆ ಮಾಡಲಿಕ್ಕೆ ಸಮಾಧಾನ ಪೋರ್ಟಲ್ ಅಂತೇಳಿ ತಂದಿದ್ದಾರೆ. ಅಂದರೆ ಈಗ ಅವರು ಏನು ಸರಕುಗಳನ್ನು ಪೂರೈಕೆ ಮಾಡಿರ್ತಾರೆ ಸಾಲ ರೂಪದಲ್ಲಿ, ಅದೇನಾಗಿರಲ್ಲ ಮರುಪಾವತಿ ಆಗಲ್ಲ. ಅವುಗಳನ್ನು ಮೇಲ್ವಿಚಾರಣೆ ಮಾಡಲಿಕ್ಕೆ ಸಮಾಧಾನ ಪೋರ್ಟಲ್ ಅಂತೇಳಿ ಮಾಡಿದ್ದಾರೆ. ಇದು ನಗದು ಅರಿವಿನ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಸರ್ಕಾರ ಕೈಗೊಂಡಿರುವಂಥ ಒಂದು ಉಪಕ್ರಮ ಅಂತ ನಾವು ಕರಿತೀವಿ. ಹಾಗಾದ್ರೆ ಇಲ್ಲಿ ಕೇಳಿರೋಂಥ ಪ್ರಶ್ನೆ ಯಾವುದು? MSMEಗಳ ಸಾರ್ವಜನಿಕ ಸಂಗ್ರಹಣೆ ಪೋರ್ಟಲನ್ನು ಏನೆಂದು ಕರೀತಾರೆ ಅಂದರೆ MSME ಸಂಬಂಧ್, ಅಂದರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ಹಾಗಾದರೆ ನೆಕ್ಸ್ಟ್ ಕ್ವಶನ್ ನೋಡೋಣ. ಯಾವುದು ನೆಕ್ಸ್ಟ್ ಕ್ವಶನ್ನು? 43ನೇ ಕ್ವಶನ್. ಯೋಜನಾ ಆಯೋಗವನ್ನು ಸ್ಥಾಪಿಸಿದ ವರ್ಷ ಅಂದರೆ ಭಾರತದಲ್ಲಿ ಯೋಜನಾ ಶಾಖೆ ಅನ್ನುವಂಥದ್ದು 1951ರಿಂದ ಮೊದಲ ಪಂಚವಾರ್ಷಿಕ ಯೋಜನೆಯ ಮೂಲಕ ಆಗುತ್ತೆ. ಈ ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆ ಅಥವಾ ಯೋಜನೆಗಳು ಬೇಕು ಅಂತ ಹೇಳಂಥ ಮೊದಲ ವ್ಯಕ್ತಿ ಸರ್ ಎಂ ವಿಶ್ವೇಶ್ವರಯ್ಯ. 1934ರಲ್ಲಿ ಭಾರತ ಒಂದು ಗ್ರಂಥವನ್ನು ಬರೀತಾರೆ, ಪ್ಲಾನಡ್ ಎಕನಾಮಿ ಫಾರ್ ಇಂಡಿಯಾ. ಯಾರು? ಸರ್ ಎಂ ವಿಶ್ವೇಶ್ವರಯ್ಯ 1934ರಲ್ಲಿ ಪ್ಲಾನಡ್ ಎಕನಾಮಿ ಫಾರ್ ಇಂಡಿಯಾ ಅನ್ನುವಂಥ ಗ್ರಂಥದಲ್ಲಿ ಭಾರತಕ್ಕೆ ಆರ್ಥಿಕ ಯೋಜನೆಗಳನ್ನು ಅಗತ್ಯ ಇದೆ, ಅನುಷ್ಠಾನಕ್ಕೆ ತರಬೇಕು ಅಂತ ಹೇಳ್ತಾರೆ. ಆ ಗ್ರಂಥದಲ್ಲಿ ಹೇಳ್ತಾರೆ ಇಂಡಸ್ಟ್ರಿಯಲೈಸ್ ಆರ್ ಪೆರಿಶ್, ಕೈಗಾರಿಕೀಕರಣವೇ ಇಲ್ಲವೇ ವಿನಾಶ. ಅಂದರೆ ಭಾರತ ಅಭಿವೃದ್ಧಿ ಆಗಬೇಕಂದ್ರೆ ಕೈಗಾರಿಕೀಕರಣ ಆಗಬೇಕು ಅಂತ ಹೇಳ್ತಾರೆ. ಅದಾದ ನಂತರ 1938ರಲ್ಲಿ ಜವಾಹರ್ಲಾಲ್ ನೆಹರೂರವರ ನೇತೃತ್ವದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಒಂದು ರಾಷ್ಟ್ರೀಯ ಯೋಜನಾ ಸಮಿತಿಯನ್ನು ನೇಮಕ ಮಾಡುತ್ತೆ. ಆದರೆ ಎರಡನೇ ಮಹಾಯುದ್ಧದ ಕಾರಣದಿಂದ ಅದು ಅನುಷ್ಠಾನಕ್ಕೆ ಬರಲ್ಲ. 1944ರಲ್ಲಿ 8 ಜನ ಕೈಗಾರಿಕೋದ್ಯಮಿಗಳು ಬಾಂಬೆ ಯೋಜನೆಯನ್ನು ಕೊಡ್ತಾರೆ. ಅದೇ ವರ್ಷ ಶ್ರೀಮನ್ ನಾರಾಯಣ್ ಅಗರ್ವಾಲ್ ಗಾಂಧಿ ಯೋಜನೆಯನ್ನು ಕೊಡ್ತಾರೆ. MN ರಾಯ್ 1945ರಲ್ಲಿ ಜನತಾ ಯೋಜನೆಯನ್ನು ಕೊಡ್ತಾರೆ. 1950ರಲ್ಲಿ ಜಯಪ್ರಕಾಶ್ ನಾರಾಯಣ್ ಸರ್ವೋದಯ ಯೋಜನೆಯನ್ನು ಕೊಡ್ತಾರೆ. ಇವೆಲ್ಲವೂ ಪ್ರಾರಂಭಿಕ ಅಂತ ಈ ಯೋಜನೆಗಳು ಅಭಿವೃದ್ಧಿ ಆಗಲಿಕ್ಕೆ. ಅದಾದ ನಂತರ 1950 ಮಾರ್ಚ್ 15ರಂದು ಭಾರತ ಸರ್ಕಾರ ಭಾರತದಲ್ಲಿ ಯೋಜನೆಗಳನ್ನು ಅನುಷ್ಠಾನ ತರಬೇಕು ಅನ್ನುವಂಥ ಕಾರಣಕ್ಕೆ 1950 ಮಾರ್ಚ್ 15ರಂದು ರಾಷ್ಟ್ರೀಯ ಯೋಜನಾ ಆಯೋಗವನ್ನು ಸ್ಥಾಪನೆ ಮಾಡ್ತಾರೆ. ಹಾಗಾದರೆ ರಾಷ್ಟ್ರೀಯ ಯೋಜನಾ ಆಯೋಗ ಸಂವಿಧಾನಾತ್ಮಕ ಸಂಸ್ಥೆಯೋ, ಶಾಸನಾತ್ಮಕ ಸಂಸ್ಥೆಯೋ, ಸಲಹಾತ್ಮಕ ಸಂಸ್ಥೆ? ಅಂದರೆ ಇದು ಸಂವಿಧಾನಾತ್ಮಕ ಸಂಸ್ಥೆಯಲ್ಲ, ಶಾಸನಾತ್ಮಕ ಸಂಸ್ಥೆಯಲ್ಲ, ಕೇಂದ್ರ ಸರ್ಕಾರ ಒಂದು ಸಲಹಾತ್ಮಕ ಸಂಸ್ಥೆಯಾಗಿ ಪ್ರಾರಂಭ ಆಗುತ್ತೆ 1950 ಮಾರ್ಚ್ 15ರಂದು. ಇದರ ಪ್ರಮುಖ ಜವಾಬ್ದಾರಿ ಏನಾಗಿರುತ್ತೆ ಅಂದರೆ ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆಗಳನ್ನು ಸಿದ್ಧಪಡಿಸುವಂಥದ್ದು ಮತ್ತು ಅನುಷ್ಠಾನಗೊಳಿಸುವಂಥದ್ದು ಇದರ ಪ್ರಮುಖ ಜವಾಬ್ದಾರಿಯಾಗಿರುತ್ತೆ. ಈ ಬದಲಾದಂತಹ ಕಾಲಘಟ್ಟದಲ್ಲಿ ಹೊಸ ಅರ್ಥವ್ಯವಸ್ಥೆ ಅಥವಾ ಜಾಗತೀಕರಣ, ಖಾಸಗೀಕರಣ ಮತ್ತು ಉದಾರೀಕರಣದ ಸಂದರ್ಭದಲ್ಲಿ ಅಷ್ಟು ಸೂಕ್ತ ಅಲ್ಲ ಅಂತ ಹೇಳ್ಬಿಟ್ಟು ರಾಷ್ಟ್ರೀಯ ಯೋಜನಾ ಆಯೋಗವನ್ನು ರದ್ದುಪಡಿಸಿ 2015 ಜನವರಿ 1ರಿಂದ ರಾಷ್ಟ್ರೀಯ ಯೋಜನಾ ಆಯೋಗದ ಸ್ಥಾನದಲ್ಲಿ ನೀತಿ ಆಯೋಗವನ್ನು ಸ್ಥಾಪನೆ ಮಾಡ್ತೀವಿ. ನೀತಿ ಆಯೋಗ ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅನ್ನುವಂಥ ಒಂದು ಸಂಸ್ಥೆಯನ್ನು ಇವತ್ತು ಸ್ಥಾಪನೆ ಮಾಡಿದ್ದು. 2015 ಜನವರಿ 1ರಿಂದ ನೀತಿ ಆಯೋಗ ಸ್ಥಾಪನೆ ಆಗಿದೆ. ಈ ನೀತಿ ಆಯೋಗದ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದರೆ ಪ್ರಧಾನಮಂತ್ರಿಗಳು ನೀತಿ ಆಯೋಗದ ಅಧ್ಯಕ್ಷರಾಗಿರ್ತಾರೆ. ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು, ಪ್ರಮುಖ ಖಾತೆಯ ಸಚಿವರು, ಪದನಿಯಮಿತ ಸದಸ್ಯರು, ಪೂರ್ಣಾವಧಿ ಸದಸ್ಯರನ್ನು ಒಳಗೊಂಡಿರುವಂಥ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಚಿಂತನಾ ಚಾವಡಿಯಾಗಿ ನೀತಿ ಆಯೋಗ ಇವತ್ತು ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಹಾಗಾದರೆ ಕೇಳಿರುವಂಥ ಪ್ರಶ್ನೆ ಏನು? ಯೋಜನಾ ಆಯೋಗವನ್ನು ಸ್ಥಾಪಿಸಿದ ವರ್ಷ 47, 48, 50, 65 ಅಂದರೆ 1950ರಲ್ಲಿ ಸ್ಥಾಪನೆ ಆಗುತ್ತೆ. ಯಾವುದು? ರಾಷ್ಟ್ರೀಯ ಯೋಜನಾ ಆಯೋಗ. 1948ರಲ್ಲಿ ಮೊದಲ ಬಾರಿಗೆ ಕೈಗಾರಿಕಾ ನೀತಿ ಜಾರಿಗೆ ಬರುತ್ತೆ. 1965ರಲ್ಲಿ ಭಾರತೀಯ ಆಹಾರ ನಿಗಮ ಸ್ಥಾಪನೆ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ.
ಯಾವುದು ನೆಕ್ಸ್ಟ್ ಕ್ವಶನ್, ಜಿ ಎಸ್ ಟಿ ಕೌನ್ಸಿಲ್ ಒಳಗೊಂಡಿರುವುದು ಅಥವಾ ಜಿ ಎಸ್ ಟಿ ಕೌನ್ಸಿಲ್ ಯಾರನ್ನು ಒಳಗೊಂಡಿದೆ ಅಥವಾ ಜಿ ಎಸ್ ಟಿ ಕೌನ್ಸಿಲ್ನ ಸಂಯೋಜನೆ ಏನು? ಪ್ರಧಾನಮಂತ್ರಿ, ಕೇಂದ್ರ ಹಣಕಾಸು ಸಚಿವರು, ಕಂದಾಯ ಉಸ್ತುವಾರಿ ರಾಜ್ಯ ಸಚಿವರು ಇಲಾಖೆ, ಹಾಗೇನ ರಾಜ್ಯಗಳ ಹಣಕಾಸು ಸಚಿವರು. ಈ ಕೆಳಗೆ ಕೊಟ್ಟಿರಿ ಯಾವ್ದು ಕರೆಕ್ಟ್ ಅಂತ ಕೇಳಿದ್ದಾರೆ. ಇದರಲ್ಲಿ ಯಾರ್ಯಾರಿದ್ದಾರೆ ಅಂತ ಗೊತ್ತಿದ್ರೆ ಆಪ್ಷನ್ಸ್ ಚೂಸ್ ಮಾಡೋದು ಈಸಿ ಆಗುತ್ತೆ. ನೋಡಿ ಯಾರ್ಯಾರಿದ್ದಾರೆ ಅಂತ ಅಂದರೆ ನಮಗೆ ಜಿ ಎಸ್ ಟಿ ಕೌನ್ಸಿಲ್ ಅನ್ನುವಂಥದ್ದು ಒಂದು ಸಂವಿಧಾನಾತ್ಮಕ ಸಂಸ್ಥೆ. ಜಿ ಎಸ್ ಟಿ ಕೌನ್ಸಿಲ್ ಏನನ್ನು ಒಳಗೊಂಡಿದೆ ಅಂತಂದರೆ ನೋಡಿ, ಜಿ ಎಸ್ ಟಿ ಕೌನ್ಸಿಲನ್ನು ರಚನೆ ಮಾಡಿದ್ದು 101ನೇ ತಿದ್ದುಪಡಿ ಕಾಯ್ದೆ ಪ್ರಕಾರ. ಅಂದರೆ 2016ರಲ್ಲಿ ಭಾರತ ಸಂವಿಧಾನಕ್ಕೆ 101ನೇ ತಿದ್ದುಪಡಿ ಕಾಯ್ದೆಯನ್ನು ತರ್ತೀವಿ. ಆ ಮೂಲಕ ಭಾರತ ಸಂವಿಧಾನಕ್ಕೆ 2 ವಿಧಿಗಳನ್ನು ಹೊಸದಾಗಿ ಸೇರ್ಪಡೆ ಮಾಡ್ತೀವಿ. ಯಾವ 2 ಅಂದರೆ ಅದರಲ್ಲಿ ಒಂದು 279A. ಈ 279A ವಿಧಿ ಏನು ಹೇಳುತ್ತೆ ಅಂದರೆ ಜಿ ಎಸ್ ಟಿ ಕೌನ್ಸಿಲ್ನ ರಚನೆ ಮಾಡಿ, ಅಂದರೆ ಭಾರತದಲ್ಲಿ ಈ ಸರಕು ಮತ್ತು ಸೇವೆಯ ತೆರಿಗೆಯನ್ನು ಅನುಷ್ಠಾನಕ್ಕೆ ತರಬೇಕು. ಆ ನಿಟ್ಟಿನಿಂದ ಅಗತ್ಯವಿರುವಂತಹ ಒಂದು ಕೌನ್ಸಿಲ್ ಸ್ಥಾಪನೆ ಆಗಬೇಕು. ಅದು ಯಾವ ವಿಧಿಯ ಪ್ರಕಾರ? 279A ವಿಧಿಯ ಪ್ರಕಾರ ಜಿ ಎಸ್ ಟಿ ಕೌನ್ಸಿಲನ್ನು ರಚನೆ ಮಾಡಲಾಗಿದೆ. ಇದು ಸಂವಿಧಾನಾತ್ಮಕ ಸಂಸ್ಥೆಯಾಗಿದೆ. ಆದರೆ ಇದರ ವಿಶೇಷತೆ ಏನಂದರೆ ಎಲ್ಲ ಸಂವಿಧಾನಾತ್ಮಕ ಸಂಸ್ಥೆಗಳ ಮುಖ್ಯಸ್ಥರನ್ನು ರಾಷ್ಟ್ರಪತಿಗಳು ಆಯ್ಕೆ ಮಾಡಿದ್ರೆ ಜಿ ಎಸ್ ಟಿ ಕೌನ್ಸಿಲ್ನ ಅಧ್ಯಕ್ಷರು ಅಥವಾ ಮುಖ್ಯಸ್ಥರನ್ನು ರಾಷ್ಟ್ರಪತಿಗಳು ಆಯ್ಕೆ ಮಾಡಲ್ಲ, ಪದನಿಮಿತ್ತ ಅಧ್ಯಕ್ಷರನ್ನು ಒಳಗೊಂಡಿರುತ್ತೆ. ಯಾವುದು? ಜಿ ಎಸ್ ಟಿ ಕೌನ್ಸಿಲ್ ರಾಷ್ಟ್ರಪತಿಗಳಿಂದ ನೇಮಕ ಆಗಲ್ಲ, ಇದು ಪದನಿಮಿತ್ತ ಅಧ್ಯಕ್ಷರು ಮತ್ತು ಸದಸ್ಯರಿಂದ ಕೂಡಿರುತ್ತೆ. ಹಾಗಾದ್ರೆ ಯಾರನ್ನು ಒಳಗೊಂಡಿರುತ್ತೆ ಅಂದರೆ ಕೇಂದ್ರ ಹಣಕಾಸು ಸಚಿವರು ಪದನಿಮಿತ್ತ ಅಧ್ಯಕ್ಷರಾಗಿರ್ತಾರೆ. ಯಾವುದಕ್ಕೆ? ಜಿ ಎಸ್ ಟಿ ಕೌನ್ಸಿಲ್ನ ಪದನಿಮಿತ್ತ ಅಧ್ಯಕ್ಷ ಯಾರಾಗಿರ್ತಾರೆ ಅಂದರೆ ಕೇಂದ್ರ ಹಣಕಾಸು ಸಚಿವರು ಪದನಿಮಿತ್ತ ಅಧ್ಯಕ್ಷರಾಗಿರ್ತಾರೆ. ಹಾಗೆಯೇ ಸದಸ್ಯರು ಯಾರ್ಯಾರನ್ನು ಒಳಗೊಂಡಿರುತ್ತೆ ಅಂದರೆ ಕೇಂದ್ರ ಸರ್ಕಾರದ ರಾಜ್ಯ ಕಂದಾಯ ಸಚಿವರು, ಕೇಂದ್ರ ಸರ್ಕಾರದ ರಾಜ್ಯ ಕಂದಾಯ ಸಚಿವರು ಏನಾಗಿರ್ತಾರೆ ಇಲ್ಲಿ ಸದಸ್ಯರಾಗಿರ್ತಾರೆ. ಇದ್ರ ಜೊತೆಗೆ 28 ರಾಜ್ಯಗಳ ಹಣಕಾಸು ಸಚಿವರು ಮತ್ತು ಶಾಸಕಾಂಗವನ್ನು ಹೊಂದಿರುವಂತಹ ದೆಹಲಿ, ಪುದುಚೇರಿ ಮತ್ತು ಜಮ್ಮು ಆ್ಯಂಡ್ ಕಾಶ್ಮೀರಗಳ ಈ 3 ಕೇಂದ್ರಾಡಳಿತ ಪ್ರದೇಶಗಳ ಹಣಕಾಸು ಸಚಿವರು ಈ ಜಿ ಎಸ್ ಟಿ ಕೌನ್ಸಿಲ್ನ ಏನಾಗಿರ್ತಾರೆ? ಸದಸ್ಯರಾಗಿರ್ತಾರೆ. ಓಕೆ, ಈ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದರೆ ಕೇಂದ್ರ ಹಣಕಾಸು ಸಚಿವರು ಅಧ್ಯಕ್ಷರಾಗಿರ್ತಾರೆ. ಆ ಹಣಕಾಸು ಸಚಿವರಲ್ಲಿ ಒಬ್ಬರನ್ನ, ಅಂದರೆ ರಾಜ್ಯ ಹಣಕಾಸು ಸಚಿವರು ಇರ್ತಾರಲ್ಲ, ಅದರಲ್ಲಿ ಒಬ್ಬರನ್ನ ಉಪಾಧ್ಯಕ್ಷರನ್ನಾಗಿ ನೇಮಕವನ್ನು ಮಾಡಲಾಗುತ್ತೆ. ಈ ಜಿ ಎಸ್ ಟಿ ಕೌನ್ಸಿಲ್ ಜಿ ಎಸ್ ಟಿಯ ದರಗಳನ್ನು ಬದಲಾಯಿಸುವ, ಪರಿಷ್ಕರಿಸುವ, ಜಿ ಎಸ್ ಟಿಗೆ ಸೇರ್ಪಡೆಗೊಳಿಸುವ, ಜಿ ಎಸ್ ಟಿಯಿಂದ ಹೊಸ ಸರಕುಗಳನ್ನು ತೆಗೆದುಹಾಕುವ ಸಂಬಂಧಿಸಿದಂತೆ ಎಲ್ಲ ತೀರ್ಮಾನಗಳನ್ನು ಯಾವ್ದು ಕೈಗೊಳ್ಳುತ್ತೆ? ಜಿ ಎಸ್ ಟಿ ಕೌನ್ಸಿಲ್ ಕೈಗೊಳ್ಳುತ್ತೆ ಅಂತ ಹೇಳ್ಬಿಟ್ಟು. ಓಕೆ, ಈ ಜಿ ಎಸ್ ಟಿ ಕೌನ್ಸಿಲ್ ಸಂವಿಧಾನಾತ್ಮಕ ಸಂಸ್ಥೆಯಾಗಿರುತ್ತೆ. ಇದರ ಅಧ್ಯಕ್ಷರು ಆಯ್ಕೆಯಾಗಿರೋ ಅಧ್ಯಕ್ಷರಾಗಿರಲ್ಲ, ಪದನಿಮಿತ್ತ ಅಧ್ಯಕ್ಷರು ಯಾರು? ಹಣಕಾಸು ಸಚಿವರು. ಪ್ರಸ್ತುತ ನಿರ್ಮಲಾ ಸೀತಾರಾಮನ್ ಜಿ ಎಸ್ ಟಿ ಕೌನ್ಸಿಲ್ನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇರೋದನ್ನು ನಾವು ನೋಡ್ತೀವಿ. ಓಕೆ, ಇವಾಗ ಪೆಟ್ರೋಲ್, ಡೀಸೆಲ್ ಜಿ ಎಸ್ ಟಿಯಿಂದ ಹೊರಗಿಟ್ಟಿದ್ದೀವಲ್ಲ, ಜಿ ಎಸ್ ಟಿ ವ್ಯಾಪ್ತಿನಲ್ಲಿ ಬರಲ್ವಲ್ಲ, ಆ ಜಿ ಎಸ್ ಟಿನ ವ್ಯಾಪ್ತಿಗೆ ತರಬೇಕೋ ಬೇಡವೋ, ಇಲ್ಲ ಯಾವುದಾದ್ರು ಹೊಸ ಸರಕುಗಳನ್ನು ಹ್ಯಾಡ್ ಮಾಡಬೇಕೋ ಬೇಡವೋ, ತೆಗೆದುಹಾಕಬೇಕು, ಈ ಸಂಬಂಧಿ ಎಲ್ಲ ತೀರ್ಮಾನಗಳನ್ನು ಜಿ ಎಸ್ ಟಿ ಕೌನ್ಸಿಲ್ ಕೈಗೊಳ್ಳುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ಭಾರತದಲ್ಲಿ ಹಣದುಬ್ಬರವನ್ನು ಯಾವುದರ ಡ್ಯಾಶ್ನಿಂದ ಅಳೆಯಲಾಗುತ್ತದೆ? ಗ್ರಾಹಕ ಬೆಲೆ ಸೂಚ್ಯಾಂಕ, ಅದು ದರ ಸೂಚ್ಯಾಂಕ ಅಥವಾ ಗ್ರಾಹಕ ಬೆಲೆ ಸೂಚ್ಯಾಂಕ, ಸಗಟು ಬೆಲೆ ಸೂಚ್ಯಾಂಕ, ಮಾರ್ಷಲ್ ಸೂಚ್ಯಾಂಕ, ಮೇಲಿನ ಯಾವುದೂ ಅಲ್ಲ ಅಂತ ಹೇಳ್ಬಿಟ್ಟು. ಓಕೆ ನೋಡಿ, ಗ್ರಾಹಕ ಬೆಲೆ ಸೂಚ್ಯಾಂಕವನ್ನು 2 ಇದಾವೆ. ಭಾರತದಲ್ಲಿ ಹಣದುಬ್ಬರವನ್ನು ಮಾಪನ ಮಾಡಲಿಕ್ಕೆ ಪ್ರಮುಖವಾಗಿ 2 ಸೂಚ್ಯಾಂಕಗಳಿದ್ದಾವೆ. ಒಂದು ಗ್ರಾಹಕ ಬೆಲೆ ಸೂಚ್ಯಾಂಕ, ಇನ್ನೊಂದು ಸಗಟು ಬೆಲೆ ಸೂಚ್ಯಾಂಕ. ಈ ಗ್ರಾಹಕ ಬೆಲೆ ಸೂಚ್ಯಾಂಕವನ್ನು ಜೀವನ ವೆಚ್ಚ ಸೂಚ್ಯಾಂಕ ಅಂತಲೂ ಕರಿತೀವಿ. ಅಂದರೆ ಜೀವನ ವೆಚ್ಚ ಗ್ರಾಮೀಣ ಪ್ರದೇಶ ಮತ್ತು ನಗರ ಪ್ರದೇಶದಲ್ಲಿ ಬೇರೆ ಬೇರೆ ಇರುತ್ತಲ್ವ, ಆ ಕಾರಣಕ್ಕೆ ಗ್ರಾಮೀಣ ಗ್ರಾಹಕ ಬೆಲೆ ಸೂಚ್ಯಾಂಕ ಮತ್ತು ನಗರ ಗ್ರಾಹಕ ಬೆಲೆ ಸೂಚ್ಯಾಂಕ ಅಂತ ಪ್ರತ್ಯೇಕವಾಗಿ ಮಾಡಿ ಅವೆರಡನ್ನ ಸಂಯೋಜನೆ ಮಾಡಿ ರಾಷ್ಟ್ರ ಮಟ್ಟದಲ್ಲಿ ಅದನ್ನು ಮಾಪನ ಮಾಡ್ತೀವಿ. ಎರಡನ್ನ ಸಂಯೋಜನೆ ಮಾಡಿ ಯಾವುದನ್ನು? ಗ್ರಾಮೀಣ ಮತ್ತು ನಗರ. ಇದನ್ನು NSO ಅಂದರೆ ಹಿಂದೆ CSO ಮಾಡ್ತಾ ಇತ್ತು, ಈಗ ಪ್ರಸ್ತುತ NSO ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಸಿದ್ಧಪಡಿಸಿ ಪ್ರಕಟಿಸುತ್ತೆ. ಪ್ರತಿ ತಿಂಗಳು ಇದು ಪ್ರಕಟ ಆಗುತ್ತೆ. ಓಕೆ, ಅಂದರೆ ಈ ಗ್ರಾಹಕ ಬೆಲೆ ಸೂಚ್ಯಾಂಕದಲ್ಲಿ ಮತ್ತೆ ಬೇರೆ ಇದ್ದಾವೆ. ಯಾರು? ಲೇಬರ್ ಬ್ಯೂರೋನವರು ಅವರು ಬಿಡುಗಡೆ ಮಾಡ್ತಾರೆ ಕೃಷಿ ಕಾರ್ಮಿಕರ ಗ್ರಾಹಕ ಬೆಲೆ ಸೂಚ್ಯಾಂಕ, ಕೈಗಾರಿಕಾ ಕಾರ್ಮಿಕರ ಗ್ರಾಹಕ ಬೆಲೆ ಸೂಚ್ಯಾಂಕ, ಹಾಗೆಯೇ ಕೃಷಿಯೇತರ ಕಾರ್ಮಿಕರ ಗ್ರಾಹಕ ಬೆಲೆ ಸೂಚ್ಯಾಂಕ ಅಂತ ಲೇಬರ್ ಬ್ಯೂರೋನವರು ಬಿಡುಗಡೆ ಮಾಡ್ತಾರೆ. ಆದರೆ ರಾಷ್ಟ್ರ ಮಟ್ಟದಲ್ಲಿ ಸಮಗ್ರವಾಗಿ ಹಣದುಬ್ಬರವನ್ನು ಮಾಪನ ಮಾಡಲಿಕ್ಕೆ ಈ ಗ್ರಾಹಕ ಬೆಲೆ ಸೂಚ್ಯಾಂಕವನ್ನು NSOನವರು ಸಿದ್ಧಪಡಿಸಿ ಪ್ರಕಟಿಸ್ತಾರೆ. ಪ್ರಾರಂಭದಲ್ಲಿ CSOನವರು ಮಾಡ್ತಾ ಇದ್ರು. ಇದನ್ನು ಜೀವನ ವೆಚ್ಚ ಸೂಚ್ಯಾಂಕ ಅಂತೇಳಿ ನಾವು ಕರಿತೀವಿ. ಇದು ಗ್ರಾಮೀಣ ಮತ್ತು ನಗರ ಅಂತೇಳಿ ಪ್ರತ್ಯೇಕವಾಗಿ ಮಾಡಿ ಅವೆರಡನ್ನ ಸಂಯೋಜನೆ ಮಾಡ್ತೀವಿ. ಇದನ್ನು ಸಿದ್ಧಪಡಿಸಲಿಕ್ಕೆ ಯಾವುದನ್ನ ಮೂಲ ವರ್ಷ ಅಂತೇಳಿ ಬಳಸ್ತೀವಿ ಅಂದರೆ ಇಲ್ಲಿ ಒಂದು ಮಿಸ್ ಆಗಿದೆ. 2012 ಮೂಲ ವರ್ಷ ಅಂತೇಳಿ ಬಳಸ್ತೀವಿ. 11 ಅಲ್ಲ, 2012 ಮೂಲ ವರ್ಷ ಅಂತೇಳಿ ಬಳಸ್ತೀವಿ. ಯಾವುದನ್ನು ಸಿದ್ಧಪಡಿಸಲಿಕ್ಕೆ? ಗ್ರಾಹಕ ಬೆಲೆ ಸೂಚ್ಯಾಂಕವನ್ನು ಸಿದ್ಧಪಡಿಸಲಿಕ್ಕೆ ಬಳಸುವಂಥ ಮೂಲ ವರ್ಷ ಯಾವುದು ಅಂದರೆ 2012. ಇಲ್ಲಿ ಕರೆಕ್ಷನ್ ಮಾಡ್ಕೋಬೇಕು ನೀವೇನೆ. 2012 ಮೂಲ ವರ್ಷ ಅಂತೇಳಿ ಬಳಸ್ತೀವಿ. ಭಾರತದಲ್ಲಿ ಈ ಹಣದುಬ್ಬರವನ್ನು ಮಾಪನ ಮಾಡಲಿಕ್ಕೆ 2 ಸೂಚ್ಯಾಂಕಗಳಿದ್ವು. ಒಂದು ಗ್ರಾಹಕ ಬೆಲೆ ಸೂಚ್ಯಾಂಕ, ಇನ್ನೊಂದು ಸಗಟು ಬೆಲೆ ಸೂಚ್ಯಾಂಕ. ಆದರೆ
15ರಿಂದ ಸಗಟು ಬೆಲೆ ಸೂಚ್ಯಾಂಕಕ್ಕೆ ಬದಲಾಗಿ ಗ್ರಾಹಕ ಬೆಲೆ ಸೂಚ್ಯಾಂಕದ ಆಧಾರದ ಮೇಲೆ ಭಾರತದಲ್ಲಿ ಹಣದುಬ್ಬರವನ್ನು ಮಾಪನ ಮಾಡಲಾಗ್ತಾ ಇದೆ. ಅದನ್ನು ಗ್ರಾಹಕ ಬೆಲೆ ಸೂಚ್ಯಾಂಕವನ್ನು ಬಳಸುವಂತೆ ಅಂದರೆ ಸಗಟು ಬೆಲೆ ಸೂಚ್ಯಾಂಕಕ್ಕೆ ಬದಲಾಗಿ ಗ್ರಾಹಕ ಬೆಲೆ ಸೂಚ್ಯಾಂಕವನ್ನು ಬಳಸುವಂತೆ ಶಿಫಾರಸು ಮಾಡಿದಂಥ ಸಮಿತಿ ಯಾವುದು ಅಂದರೆ ಊರ್ಜಿತ್ ಪಟೇಲ್ ಸಮಿತಿ. ಇನ್ನೊಂದು ಗ್ರಾಹಕ ಬೆಲೆ ಅಂದರೆ ಸಗಟು ಬೆಲೆ ಸೂಚ್ಯಾಂಕ. ಇದನ್ನು ಕೈಗಾರಿಕಾ ನೀತಿ ಮತ್ತು ಉತ್ತೇಜನ ಇಲಾಖೆ ಆರ್ಥಿಕ ಸಲಹೆಗಾರ ಕಚೇರಿ ಸಿದ್ಧಪಡಿಸಿ ಮಾಸಿಕವಾಗಿ ಪ್ರಕಟಿಸುತ್ತೆ. ಅಂದರೆ ಒಂದು ತಿಂಗಳಿಗೊಮ್ಮೆ ಸಿದ್ಧಪಡಿಸಿ ಪ್ರಕಟಿಸುತ್ತೆ. 2015ಕ್ಕಿಂತ ಮುಂಚೆ ಇದರ ಆಧಾರದ ಮೇಲೆ ಹಣದುಬ್ಬರವನ್ನು ಮಾಡ್ತಾ ಇದ್ವಿ. ಆದರೆ ಪ್ರಸ್ತುತ ಗ್ರಾಹಕ ಬೆಲೆ ಸೂಚ್ಯಾಂಕದ ಆಧಾರದ ಮೇಲೆ ಮಾಪನ ಮಾಡ್ತಿದ್ವಿ. ಇದನ್ನು ಸಿದ್ಧಪಡಿಸಲಿಕ್ಕೆ ಯಾವುದನ್ನು ಮೂಲ ವರ್ಷ ಅಂತ ಬಳಸ್ತೀವಿ ಅಂದರೆ 2011-12 ಮೂಲ ವರ್ಷ ಅಂತೇಳಿ ಬಳಸ್ತೀವಿ. ಇದನ್ನು ಸರಕುಗಳ ಬುಟ್ಟಿಯ ಆಧಾರದ ಮೇಲೆ ಸಿದ್ಧಪಡಿಸಿ ಪ್ರಕಟಿಸಲಾಗುತ್ತೆ. ಹಾಗಾದ್ರೆ ಅತಿ ಹೆಚ್ಚು ತೂಕವನ್ನು ಯಾವುದು ಕೊಟ್ಟಿದ್ದೀವಿ, ಯಾವ್ಯಾವ ಆ ಸರಕುಗಳ ಬುಟ್ಟಿಯನ್ನು 3 ಭಾಗಗಳಾಗಿ ವರ್ಗೀಕರಣ ಮಾಡ್ತೀವಿ. ಒಂದು ಪ್ರಾಥಮಿಕ ಸರಕುಗಳು, ಇಂಧನ ಮತ್ತು ಶಕ್ತಿ ಹಾಗೂ ತಯಾರಿಕಾ ಸರಕುಗಳು ಅಂತ 3 ಭಾಗಗಳಾಗಿ ವರ್ಗೀಕರಣ ಮಾಡ್ತೀವಿ. ಈ 3ರಲ್ಲಿ ಅತಿ ಹೆಚ್ಚು ತೂಕವನ್ನು ಯಾವುದು ಕೊಟ್ಟಿದ್ದಾರೆ ಅಂತಂದರೆ ತಯಾರಿಕಾ ಸರಕುಗಳಿಗೆ ಅತಿ ಹೆಚ್ಚು ತೂಕವನ್ನು ಕೊಟ್ಟಿದ್ದಾರೆ. ಹಾಗೆ ಈ ಗ್ರಾಹಕ ಬೆಲೆ ಸೂಚ್ಯಾಂಕದಲ್ಲೂ ಸಹ ಸರಕುಗಳ ಬುಟ್ಟಿ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಅದರಲ್ಲಿ ಅತಿ ಹೆಚ್ಚು ತೂಕವನ್ನು ಯಾವುದು ಕೊಟ್ಟಿದ್ದೀವಿ ಅಂದರೆ ಆಹಾರ ಸರಕುಗಳಿಗೆ ಅಥವಾ ಆಹಾರ ಉತ್ಪನ್ನಗಳು ಮತ್ತು ಪಾನೀಯಗಳಿಗೆ ಅತಿ ಹೆಚ್ಚು ತೂಕವನ್ನು ಕೊಟ್ಟಿದ್ದೀವಿ. ಯಾವುದರಲ್ಲಿ ಗ್ರಾಹಕ ಬೆಲೆ ಸೂಚ್ಯಾಂಕ. ಊರ್ಜಿತ್ ಪಟೇಲ್ ಕಮಿಟಿ ಆಧಾರದ ಮೇಲೆ ಇದನ್ನು ಪ್ರಸ್ತುತ ಭಾರತದಲ್ಲಿ ಹಣದುಬ್ಬರವನ್ನು ಮಾಪನ ಮಾಡಲಿಕ್ಕೆ ಬಳಸಲಾಗುತ್ತೆ. ಹಾಗಾದರೆ ಯಾವುದು ಕರೆಕ್ಟ್ ಆನ್ಸರ್ ಆಗುತ್ತೆ? ಗ್ರಾಹಕ ಬೆಲೆ ಸೂಚ್ಯಾಂಕ, ಸಗಟು ಬೆಲೆ ಸೂಚ್ಯಾಂಕ, ಮಾರ್ಷಲ್ ಸೂಚ್ಯಾಂಕ ಮಿಲನ ಯಾವುದು ಅಲ್ಲ ಅಂತಂದರೆ ಗ್ರಾಹಕ ಬೆಲೆ ಅಥವಾ ದರ ಅಂತ ಹೇಳ್ತೀವಲ್ಲ, ಗ್ರಾಹಕ ಬೆಲೆ ಸೂಚ್ಯಾಂಕದ ಆಧಾರದ ಮೇಲೆ ಭಾರತದಲ್ಲಿ ಹಣದುಬ್ಬರವನ್ನು ಪ್ರಸ್ತುತ ಮಾಪನ ಮಾಡ್ತಾ ಇದ್ದೀವಿ. ಇದಿಷ್ಟು 3ನೇ ಟೆಸ್ಟಲ್ಲಿ ಎಕನಾಮಿ ರಿಲೇಟೆಡ್ ಕೇಳಿರುವಂಥ ಪ್ರಮುಖವಾದಂಥ ಪ್ರಶ್ನೆಗಳು. ನಿಮಗೆಲ್ಲ ಉಪಯೋಗ ಆಗಿದೆ ಅಂತೇಳಿ ಭಾವಿಸ್ತೀನಿ. ಥ್ಯಾಂಕ್ ಯು, ಧನ್ಯವಾದ.